Yes, ma'am. We start the session, ma'am. Please. ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ಅಕಾಡೆಮಿಯ ವತಿಯಿಂದ ಸಿವಿಲ್ ನ್ಯಾಯಾಧೀಶರ ಪರೀಕ್ಷಾ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರುಗಳನ್ನ ನಾವು ಆಹ್ವಾನಿಸಿದ್ದು, ತುಂಬಾ ದೊಡ್ಡ ಹೃದಯದಿಂದ, ತುಂಬಾ ದೊಡ್ಡ ಮನಸ್ಸಿನಿಂದ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಏನು ಅನುಭವವನ್ನ, ತಮ್ಮ ಜ್ಞಾನವನ್ನ ಏನು ಶಿಬಿರಾರ್ಥಿಗಳಿಗೆ ಹಂಚ್ಕೊಳ್ಳೋ ಮುಖೇನ ತಮ್ಮ ಸೇವೆಯನ್ನ ಏನು ನಿವೃತ್ತಿ ಆದ ನಂತರನೂ ಸಹ ಈ ಒಂದು ಜ್ಞಾನಾರ್ಜನೆಯ ಒಂದು ನಿಟ್ಟಿನಲ್ಲಿ ಆ ಒಂದು ಸೇವೆಯನ್ನ ಇವತ್ತು ಏನು ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಕುಮಾರಿ ವನಮಾಲಾ ಅವರು ಬಂದಿರ್ತಾರೆ. ಮೇಡಮ್ ಅವರು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿರ್ತಾರೆ. ಕರ್ನಾಟಕದ ಹಲವು ಕಡೆ ತಮ್ಮ ಸೇವೆಯನ್ನ, ಒಂದು ನ್ಯಾಯಾಧೀಶ ಸೇವೆಯನ್ನ ಸಲ್ಲಿಸಿರ್ತಾರೆ. ವಿಶೇಷವಾಗಿ ಮೇಡಮ್ ಅವರು ಕಲಿಕೆಯ ದೃಷ್ಟಿಯಲ್ಲಿ ಸಾಕಷ್ಟು ಒಂದು ಏನು ಡಿಗ್ರಿಗಳನ್ನ ಸಂಪಾದನೆಯನ್ನ ಮಾಡಿರ್ತಾರೆ. ಸೊ ಮೊದಲನೇದಾಗಿ ಅವ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ, ಮೇಡಮ್ ಅವರು 1999ರಲ್ಲಿ ಅಡ್ವೊಕೇಟ್ ಆಗಿ ಎನ್ರೋಲ್ಮೆಂಟ್ ಅನ್ನ ಪಡಿತಾರೆ. ತದನಂತರ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅಂಡ್ JMFC ಆಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಅವರ ಗುರುಗಳಾದಂತಹ GH ಚಾಬಿ ಅವರು ಮೇಡಮ್ ಅವರ ಗುರುಗಳಾಗಿರ್ತಾರೆ. ಸೊ ಅವರ ಗೈಡೆನ್ಸ್ ಅಲ್ಲಿ ತಮ್ಮ ಒಂದು ಏನು ನ್ಯಾಯಾಧೀಶ ವೃತ್ತಿಯನ್ನ ಶುರು ಮಾಡ್ತಾರೆ. ತದನಂತರ ಬೆಳಗಾಂನಲ್ಲಿ, ಗದಗ್ನಲ್ಲಿ, ನಾರ್ಗುನ್ನಲ್ಲಿ, ಕನಕ್ಪುರದಲ್ಲಿ ಸೊ ಕೆಲಸವನ್ನ ನಿರ್ವಹಿಸ್ತಾರೆ. ಪ್ರಿನ್ಸಿಪಲ್ ಇನ್ನು ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಆಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಸೀನಿಯರ್ ಡಿವಿಷನ್ ಆಗಿ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಆಗಿ ಪ್ರಮೋಟ್ ಆಗುವಂತ ಸಂದರ್ಭ 2004 ಇಸ್ವಿಯಲ್ಲಿ ನಡೀತದೆ. ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಆಗಿ ಬೆಂಗಳೂರಿನಲ್ಲಿ, ಬೀದರ್ನಲ್ಲಿ, ಮಂಗಳೂರಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಮೇಡಮ್ ಅವರು ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಆಗಿ 2014 ಇಸ್ವಿಯಲ್ಲಿ ಈ ಒಂದು ಮಹಾನ್ ಹುದ್ದೆಗೆ ಅವರು ಸೇರ್ಪಡೆ ಆಗ್ತಾರೆ. ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಆಗಿ ಅವರು ಪುತ್ತೂರು, ಬೆಂಗಳೂರು, ಮೈಸೂರು, ಉಡುಪಿ ಮತ್ತು ಹಾವೇರಿಯಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡಿ 31/1/2024ರಲ್ಲಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅಂಡ್ ಸೆಷನ್ ಜಡ್ಜ್ ಆಗಿ ರಿಟೈರ್ಮೆಂಟ್ ಅನ್ನ ಪಡೆದ ನಂತರ ಲೀಗಲ್ ಅಡ್ವೈಸರ್ ಆಗಿ BVV ಸಂಘ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಬಾಗಲಕೋಟೆ ಅಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದು, ಇವರ ಒಂದು ಸೇವೆಯಲ್ಲಿ ಎಲ್ಲಾ ರೀತಿಯಾದಂತಹ ಸಿವಿಲ್ ಹಾಗೂ ಕ್ರಿಮಿನಲ್ ಮ್ಯಾಟರ್ಗಳ ಬಗ್ಗೆ ಏನು ಪರಿಣಿತಿಯನ್ನ ಹೊಂದಿರ್ತಾರೆ. ಆ ಮ್ಯಾಟರ್ಸ್ ಗಳ ಬಗ್ಗೆ ಜಡ್ಜ್ಮೆಂಟ್ ಅನ್ನ ಸಹ ಕೊಟ್ಟಿರ್ತಾರೆ. ನಂತರ ಇದರ ಜೊತೆಗೆ JJ ಬೋರ್ಡ್, ಜುವೆನೈಲ್ ಜಸ್ಟಿಸ್ ಬೋರ್ಡ್ ನಲ್ಲೂ ಸಹ ಪ್ರಿಸೈಡಿಂಗ್ ಆಫೀಸರ್ ಆಗಿ ಕೆಲಸವನ್ನ ನಿರ್ವಹಿಸಿರ್ತಾರೆ. ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಸೆಕ್ರೆಟರಿ ಆಗಿ, ಮೆಂಬರ್ ಸೆಕ್ರೆಟರಿ ಆಗಿ ಬೀದರ್ನಲ್ಲಿ ಕೆಲಸವನ್ನ ಮಾಡಿರ್ತಾರೆ. ಹಾವೇರಿಯಲ್ಲಿ ಕೆಲಸವನ್ನ ಮಾಡಿರ್ತಾರೆ. ಮೇಡಮ್ ಅವರು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಚೈಲ್ಡ್ ಫ್ರೆಂಡ್ಲಿ ಕೋರ್ಟ್ ಅಂತ ನಿರ್ಮಾಣ ಆಗ್ತದೆ, ಫಾರ್ಮೇಶನ್ ಆಗ್ತದೆ. ಆ ಸಂದರ್ಭದಲ್ಲಿ ಚೈಲ್ಡ್ ಫ್ರೆಂಡ್ಲಿ ಕೋರ್ಟ್ ಅಲ್ಲೂ ಸಹ ನ್ಯಾಯಾಧೀಶರಾಗಿ ಪೋಕ್ಸೋ ಕೇಸಸ್ಗಳ ವಿಲೇವಾರಿಯನ್ನ ಸಹ ಮಾಡಿರ್ತಾರೆ. ಫ್ಯಾಮಿಲಿ ಕೋರ್ಟ್ ಜಡ್ಜ್ ಸಹ ಆಗಿರ್ತಾರೆ ಮೈಸೂರಿನಲ್ಲಿ, ಉಡುಪಿಯಲ್ಲಿ. ಲೇಬರ್ ಕೋರ್ಟ್ ನಲ್ಲಿ ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡಿರ್ತಾರೆ. ಸ್ಮಾಲ್ ಕಾಸಸ್ ಕೋರ್ಟ್, ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ಸ್ ಟ್ರಿಬ್ಯುನಲ್ ಕೋರ್ಟ್ ನಲ್ಲಿ, ಕಮರ್ಷಿಯಲ್ ಕೋರ್ಟ್ ನಲ್ಲಿ ಸಹ ಕೆಲಸವನ್ನ ಮಾಡಿ ವಿಶೇಷವಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಿಟ್ಟಿನಲ್ಲಿ ಆ ಕೇಸ್ಗಳ ಪ್ರಕರಣಗಳನ್ನು ಸಹ ವಿಲೇವಾರಿಯನ್ನ ಮಾಡಿಸಿರ್ತಾರೆ. ಇದಾದ ನಂತರವೂ ಸಹ ಮೇಡಮ್ ಅವರು ತಮ್ಮ ಜ್ಞಾನಾರ್ಜನೆ ನಿಟ್ಟಿನಲ್ಲಿ ಸಾಕಷ್ಟು ಡಿಪ್ಲೊಮೊಗಳನ್ನ ಸಹ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಭಾರತದ ಶ್ರೇಷ್ಠ ಕಾನೂನು ವಿಶ್ವವಿದ್ಯಾಲಯ ಆದಂತಹ ನಲ್ಸಾರ್ ಯೂನಿವರ್ಸಿಟಿ ಹೈದರಾಬಾದ್ ನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಪೇಟೆಂಟ್ ಲಾ ಅಲ್ಲಿ ಪರಿಣಿತಿಯನ್ನ ಪಡ್ಕೊಂಡಿರ್ತಾರೆ. ಪ್ರಸ್ತುತವಾಗಿ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೊ ಇನ್ ಸೈಬರ್ ಲಾ ಅಂಡ್ ಸೈಬರ್ ಫೋರೆನ್ಸಿಕ್ಸ್ ಅನ್ನ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೆಂಗಳೂರು ಅಡಿಯಲ್ಲಿ ಬೆಂಗಳೂರಿನಲ್ಲಿ ಇವರು ಈ ಒಂದು ಡಿಪ್ಲೊಮೊ ಕೋರ್ಸ್ ಅನ್ನ ಮಾಡ್ತಾ ಇದ್ದು, ನಮ್ಮ ಒಂದು ಕಾರ್ಯಕ್ರಮಕ್ಕೆ
ತುಂಬು ಹೃದಯದಿಂದ ಆಯ್ತು, ನಾನು ಶಿಬಿರಾರ್ಥಿಗಳಿಗೆ ನನ್ನ ಏನು ಆ ಒಂದು ಆ ಜ್ಞಾನವನ್ನ ಹಂಚ್ಕೊಳ್ತೀನಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಉದಾತ್ತ ಒಂದು ಮನಸ್ಸಿನಿಂದ ಬಂದಿರ್ತಾರೆ. ಸೊ ಇವ್ರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ, ಮೇಡಮ್ ಅವ್ರು ಏನು ಇಷ್ಟು ಜ್ಞಾನಾರ್ಜನೆಯನ್ನ ಪಡ್ಕೊಂಡಿದ್ದಾರೆ, ಆ ಜ್ಞಾನಾರ್ಜನೆಯಲ್ಲಿ ಏನು ಆ ಜ್ಞಾನಾರ್ಜನೆಯನ್ನ ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ನಾನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮಕ್ಕೆ. ನಮ್ಗೆ ಬಹಳ ಸಂತೋಷ ಆಗ್ತಿದೆ ಮೇಡಮ್, ತಮ್ಮಂತ ಏನು ನ್ಯಾಯಾಧೀಶರುಗಳ ಕಡೆಯಿಂದ ನಾವು ಪಾಠ ಕೇಳುವಂತದ್ದೇ ನಮ್ಗೆ ಬಹಳ ಒಂದು ಹೆಮ್ಮೆಯ ಸಂಗತಿ ಮತ್ತು ನಾವು ಅದೃಷ್ಟ ಮಾಡಿದೀವಿ ಅಂತ ಅನ್ಸುತ್ತೆ. ನಾನು ಈ ಟೆಕ್ನಾಲಜಿ ವಿಚಾರದಲ್ಲಿ ಥ್ಯಾಂಕ್ಸ್ ಟು ಟೆಕ್ನಾಲಜಿ ಅಂತ ಹೇಳ್ತೀನಿ. ಸೊ ಯಾಕೆ ಅಂತಂದ್ರೆ ನಮ್ಗೆ ಟೆಕ್ನಾಲಜಿ ಬಂದ್ಮೇಲೆ, ಈ ಝೂಮ್ ಅನ್ನೋದೆಲ್ಲ ಬಂದ್ಮೇಲೆ ನಾವು ನಮ್ ಕುಳಿತಿದ್ದ ಜಾಗದಲ್ಲೇ ಸಹ ನಮ್ಗೆ ಈ ಕ್ಲಾಸಸ್ ಎಲ್ಲ ಕೇಳುವಂತ ಸೌಭಾಗ್ಯ ಸಿಕ್ಕಿದೆ. ಸೊ ಹಂಗಾಗಿ ನಾನು ಬಹಳ ಸಂತೋಷ ಆಗಿದ್ದೀನಿ ತಮ್ಮನ್ನೆಲ್ಲ ನೋಡಿ. ಈಗ ತಮ್ಮ ಈ ನಿಟ್ಟಿನಲ್ಲಿ ಈ ಒಂದು ಸಿವಿಲ್ ನ್ಯಾಯಾಧೀಶರ ಕಾರ್ಯಕ್ರಮವನ್ನ ನೇತೃತ್ವವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಜಿನವಾಲ್ಕರ್ ಅವರು ಸಹ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು. ಅವರು ಈ ಒಂದು ಕಾರ್ಯಕ್ರಮವನ್ನ ಲೀಡ್ ಮಾಡ್ತಾ ಇದ್ದಾರೆ. ಅವರು ಸಹ ಬಹಳಷ್ಟು ಉತ್ತಮವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಾಹೇಬ್ರನ್ನ ತಮ್ಮನ್ನ ಸಾಕಷ್ಟು ಜನಗಳ ಜಡ್ಜ್ಗಳ ಪರಿಚಯ ನಾನು ಮಾಡ್ಕೊಡ್ತಾ ಇದ್ದಾರೆ. ಬಹಳಷ್ಟು ನನಗೆ ಸಂತೋಷ ಆಗ್ತಾ ಇದೆ, ಬಹಳಷ್ಟು ಖುಷಿ ಆಗ್ತಾ ಇದೆ ನನಗೆ ತಮ್ಮ ಸಂಪರ್ಕದಿಂದ. ಸೊ ಈ ಒಂದು ಏನು ಬಾಂಧವ್ಯ ನಮ್ಮ ಈ ಒಂದು ಸಂಸ್ಥೆಗೆ ಹೀಗೆ ಮುಂದುವರಿತಾ ಇರಲಿ. ತಮ್ಮ ಕಡೆಯಿಂದ ಸಾಕಷ್ಟು ವಿಚಾರವನ್ನ ನಾವು ಕಲಿತಾ ಹೋಗ್ತೀವಿ ಅಂತ ಭಾವಿಸ್ತಾ ತಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀವಿ ಮೇಡಮ್. ಧನ್ಯವಾದಗಳು ಮೇಡಮ್. ಓವರ್ ಟು ಯು ಮೇಡಮ್. ಸುಪ್ರಭಾತಂ ಟು ಆಲ್. ಈಗ ಎಷ್ಟೊತ್ತಿನವರೆಗೂ ಕರೆಂಟ್ ಇರಲಿಲ್ಲ, ನಾವು ಕರೆಂಟ್ ಬಂದಿದೆ. ಐ ಆಮ್ ಸಾರಿ. ಫಸ್ಟ್ ಆಫ್ ಆಲ್, ಐ ವಿಶ್ ಟು all of you the best wishes. I have a great success as you are intending to attend the civil judges examination. So also I thank to the VPK Law Academy, specifically Dr. Purushottam and Dr. Jindralkar, Baba Saheb Jindralkar, for having invited me to be a faculty member of this academy. Of course, I have completed my law graduation in my native place in the year 1991 and joined the judicial service in the year 1997. I was practicing in the chambers of my senior Gopal Rao Chabbi at Bagalkot. And after retirement, I joined the legal advisor to BV Sangha, the educational institution. But as I was selected as arbitrator and joined the course, the Diploma in Cyber Law and Cyber Forensic, which is a post-graduation course. Hence, I left the legal advisor post. Of course, it is precious thing for you all that this academy has provided you a platform to get enlightenment of law and that needs upgradation and to prepare for becoming a judicial officer. The profession of wakil, that is advocacy, is noble profession. I am also one of the member of this esteemed faculty of advocacy. I am grateful to my esteemed Honorable High Court of Karnataka that selected me to serve this society to discharge the duty as judicial officer. So also I am grateful to one and all the member of advocate faculty and fraternity and the joining trainees. I am also grateful to my parents and my esteemed senior Sri Gopal Chabbi and his juniors and my native advocate bar association Bagalkot. However, now I want to proceed with the present topic for allotted me to give lecture on writing of judgment. However, I want to explain some things about me which is necessary for the for the advocates
to consider your background, situation, and upcomings for building up as advocate, and now you want to be the judicial officer after getting the examination for civil judges. I have served after my graduation as an advocate for 5 years, that is from 1991 till 11 to 1997. During those days, we faced civil judges examination, but not preliminary, for which one had to complete the practice of advocacy for 4 years. ನೋಡಿ ಅವಾಗ ನಾವು 4 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಅಡ್ವೊಕೇಟ್ ಅಂತ ಎಕ್ಸ್ಪೀರಿಯನ್ಸ್ ಆಗಬೇಕಾಗಿತ್ತು. ಬಟ್ ನಾವು after graduation, one can take the said examination, that is preliminary and main examination, for getting through the civil judges examination. However, now matter is pending. Hence, the important thing I want to explain that practice is important and gathering of knowledge of law is also important. This academy has taken up these efforts to guide you when guide you who are eligible and intended to get training of attending the examination for civil judges. I appreciate the efforts of this academy, that is Vidhi Prajna Karnataka Law Academy, Bengaluru. The topic assigned to me is the training program enlightening the writing of judgment in civil and criminal judgments. ಅಂದರೆ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳ ತೀರ್ಪು ರಚನೆ ಹೇಗೆ ಎಂಬುದರ ಕುರಿತು ನನಗೆ ವಿಷಯವನ್ನು ನೀಡಿದ್ದಾರೆ. ಆ ಬಗ್ಗೆ ನಾನು ಈಗ ಸ್ವಲ್ಪದರಲ್ಲಿ ಹೇಳಬಯಸುತ್ತೇನೆ. ಅಂದರೆ ಐ ವಾಂಟ್ ಟು ಗಿವ್ ಔಟ್ಲೈನ್ ಬಿಕಾಸ್ ಐ ಹ್ಯಾವ್ ಸಮ್ ಕಮಿಟ್ಮೆಂಟ್ಸ್ ಅಂಡ್ ಆನ್ಲೈನ್ ಕ್ಲಾಸ್ ಟು ಬಿ ಅಟೆಂಡೆಡ್. ಐ ವಿಲ್ ಟೇಕ್ the shorter time as introduction to this session. Subsequently, I request the academy to provide me some more time after June to take up the matter for training the advocates who wanted to attend the examination for civil judges relating to the judgment writing of criminal as well as civil cases. Hence, I want to give outline certain information and tips regarding the judgment writing in both criminal and civil. Relating to job of judgment writing is an art. It is said by the Honorable Justice Raghu Raman. I want to refer certain aspects in this regard. It is well said that writing or drafting or crafting a judgment is an art. Say length of judgment, weight of judgment, and its brevity are not an index of its quality. Some of judges will get it as natural gift relating to art of writing of judgment. However, it needs to upgrade for the judges and advocates who wants to attend the examination to become a civil judge.
ತೀರ್ಪು ಬರೆಯೋದು ಒಂದು ಕಲೆ. ಅದು ಲೆಂಗ್ದಿ ಆಗಿದ್ರೆ ಮತ್ತು ಚಿಕ್ಕದಾಗಿದ್ರೆ ಅಥವಾ ಬಲ್ಕಿ ಅಂದರೆ ವೇಟಿ ಆಗಿರುವಂಥದ್ದು ಆಗಿದ್ದರೆ ಕೇವಲ ಅದು ಮೌಲ್ಯ ಆಧಾರಿತ ತೀರ್ಪು ಆಗಿರುವುದಿಲ್ಲ, ಆದರೆ ಅದು ಕ್ವಾಲಿಟೇಟಿವ್ ಜಜ್ಮೆಂಟ್ ಆಗಿರಬೇಕಾಗ್ತದೆ. ಕೆಲವರಿಗೆ ಇದು ನ್ಯಾಚುರಲ್ ಗಿಫ್ಟ್ ಆಗಿ ಇರಬಹುದು, ಆದರೂ ಕೂಡ ಇದರಲ್ಲಿ ಪರಿಣಿತಿ ಮುಖ್ಯ. ಈ ಜಜ್ಮೆಂಟ್ ಬಗ್ಗೆ ನಮ್ಮ ಜಸ್ಟಿಸ್ R.B. Ravindran, the former Judge Supreme Court of India, well said that a judge renders justice by adjudicating dispute and complaints in accordance with law. He also renders justice by deciding cases speedily and effectively after due hearing. ಇದರಲ್ಲಿ ಜಡ್ಜಸ್ ಬಗ್ಗೆ ಮಹತ್ವ ಹೇಳ್ತಾರೆ. ನ್ಯಾಯಾಧೀಶರು ಡಿಸ್ಪ್ಯೂಟ್ಗಳನ್ನು ಎಡ್ಜುಡಿಕೇಟ್ ಅಂದರೆ ತೀರ್ಪು ನೀಡಬೇಕಾಗ್ತದೆ. ಅದು ಸಿವಿಲ್ ಆಗಿರ್ತದೆ, ಅದಕ್ಕೆ ಎಡ್ಜುಡಿಕೇಶನ್ ಆಫ್ ಡಿಸ್ಪ್ಯೂಟ್. ಕ್ರಿಮಿನಲ್ ಕೇಸಲ್ಲಿ ಕಂಪ್ಲೇಂಟ್ಗಳ ಆಧಾರಿತ ಎಡ್ಜುಡಿಕೇಶನ್ನ ತೀರ್ಪು ನೀಡಬೇಕಾಗ್ತದೆ. ಅದು ಕ್ವಾಲಿಟೇಟಿವ್ ಆಗಿರಬೇಕು ಮತ್ತು ಸ್ಪೀಡಿ ಮತ್ತು ಇಫೆಕ್ಟಿವ್ಲಿ ಆಫ್ಟರ್ ಡ್ಯೂ ಹಿಯರಿಂಗ್ ಅಂದರೆ ಪಕ್ಷಗಾರರ ಪರವಾಗಿ ವಕೀಲರು ತಮ್ಮ ವಾದ ವಿವಾದವನ್ನು ಮಂಡಿಸ್ತಿರ್ತಾರೆ. ಅವುಗಳನ್ನು ಪೇಷಂಟ್ ಆಗಿ ಹಿಯರಿಂಗ್ ಮಾಡಿ ನ್ಯಾಯ ನಿರ್ಣಯವನ್ನು ನಮ್ಮ ಎದುರಿಗೆ ಇರುವಂತಹ ದಾಖಲೆಗಳ ಆಧಾರದ ಮೇಲೆ ನೀಡಬೇಕಾಗ್ತದೆ. ಅದು ಇಟ್ ಶುಡ್ ಬಿ ಅಂದರೆ ಡಿಸಿಷನ್ ಫೇರ್ಲಿ, ಇಕ್ವಿಟೇಬಲಿ ಆ್ಯಂಡ್ ಜಸ್ಟ್ಲಿ earn the trust of and respect the judiciary from public and from the members of the bar. For this purpose, he has to develop judicial skill, administrative skill, and most important, the scrupulously following judicial ethics. ನೋಡಿ, ಇದರಲ್ಲಿ ಇವೆಲ್ಲನೂ ಒಳಗೊಳ್ಳಬೇಕು ಅಂತನ್ನುವಂಥದ್ದು. ನಾನು ಈಗ ಜಡ್ಜಸ್ ಆದವ್ರಿಗೆ ಹೇಳುವಂಥದ್ದು ಏನು ಹೇಳ್ತಾ ಇದ್ದಿದ್ದನ್ನ, ಇಟ್ ಈಸ್ ಅಪ್ಲಿಕೇಬಲ್ ಟು ದ ಅಡ್ವೊಕೇಟ್ಸ್ ಆಲ್ಸೋ. As you want to attend the examination to become a judicial officer, ಆದ್ರಿಂದ ನೀವು ಈ ಕ್ವಾಲಿಟಿಗಳನ್ನ ಅಡಾಪ್ಟ್ ಮಾಡಬೇಕಾಗ್ತದೆ ಅಂತ. ಯಾಕಂದ್ರೆ advocate profession is also the noble profession, and the advocates are officers of the court and assisting the court to render justice to the public. ನೋಡಿ, ಜುಡಿಷಿಯಲ್ ಸ್ಕಿಲ್ ಬಗ್ಗೆ ಮತ್ತೆ ಹೇಳ್ತಾರೆ ಅವರು. Judges must have thorough knowledge and broad adequacy and have knowledge about substantive law and procedural law and fundamental legal principles, and skill of giving due hearing and patient hearing, as it is considered to be following the natural justice. ಅದರಂತೆ ಇನ್ನೊಂದು ಹೇಳಬೇಕು ಅಂತಂದ್ರೆ, it is applicable to the judicial officers as well as the advocate faculty. That is the decency, discipline, dedication and devotion. Now coming to the main aspect regarding the judgment, as it is well said that it is art of writing, skilled writing of judgment. ಇದು ಜಡ್ಜ್ಮೆಂಟ್ ಅನ್ನ ನಾವು ಸಿವಿಲ್ ಮತ್ತು ಕ್ರಿಮಿನಲ್ ಲಾ ಅಡಿಯಲ್ಲಿ ನೋಡಬಹುದು.
ಅಲ್ಲಿ ಪ್ರೊಸೀಜರಲ್ ಲಾ ಅಂಡ್ ಸಬ್ಸ್ಟಾನ್ಷಿಯಲ್ ಲಾ ಇವುಗಳ ಅಡಿಯಲ್ಲಿ ನಾವು ಕಾಣಬೇಕಾಗ್ತದೆ. ಸಿವಿಲ್ ಪ್ರೊಸೀಜರ್ ಕೋಡ್ is dealing with the civil matters. As I said, there are two types of laws. That is, every civilized society are having two types of law. That is, they are substantial law and procedural law. The substantial law deals with the rights and liabilities of the persons, and the procedural law is followed while implementing the rights and liabilities. Substantial law may have its root from, that is, source of law from common law, statute law, and constitution. In the absence of such substantial law, the social imbalance would be there, and it needs procedural law also for implementation of rights and liabilities. The object of procedural law is law of procedure are meant to regulate the effective and assist and aid the object of doing substantial and real justice, and not to foreclose even judicial matters, that is adjudication on merits of substantial rights of civil citizens under personal property and other laws. The procedural laws being viewed as handmade justice and not meant to hamper the cause of justice or sanctify miscarriage of justice. As such, stating the object of procedural law, it is dealt in the decision reported in Sharada Singh versus Pramod Gupta, 2003, Part 3, SCC 272. Yes. Continue, ma'am. Continue, ma'am. The decree defined in section 2, subsection 2, the Civil Procedure Code defines as to what a decree means. The decree means formal expression of a judgment which, so far as reads the court expression, conclusively determines the rights of the parties, etc. Thus, the judgment is very important aspect, and it defines in subsection 9 means the statement given by a judge on the grounds of a decree or order. Therefore, the judgment shall contain the reasonings, and hence it needs to know about the essentials of judgment. ನಾನು ಈಗ ಸಿವಿಲ್ ಮ್ಯಾಟರ್ ಬಗ್ಗೆ ತಮಗೆ ಜಡ್ಜ್ಮೆಂಟ್ ರೈಟಿಂಗ್ ಅನ್ನ ಔಟ್ಲೈನ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲಿ ಕಾಸ್ಟ್ ಟೈಟಲ್ ಬೇಕಾಗ್ತದೆ ಶುರುವಿಗೆ. ಈಗ ನಾವು ಮುನ್ಸಿಫ್ ಅಂತ ಮೊದಲಿತ್ತು, ಆಮೇಲೆ ಜೂನಿಯರ್ ಡಿವಿಷನ್ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅಂತ, ಈಗ ಸಿವಿಲ್ ಜಡ್ಜಸ್ ಅಂತ ಅಂಡ್ JMFC ಅಂತ ಡೆಸಿಗ್ನೇಟ್ ಆಗಿರೋದ್ರಿಂದ ಆ ಇದಕ್ಕೆ ಬರುವಂತ ಜಡ್ಜ್ಮೆಂಟ್ಗಳ ಬಗ್ಗೆ ಕೆಲವೊಂದು ಹಿಟ್ಸ್ಗಳನ್ನು ಕೊಡ್ತೇನೆ. ಅದರಲ್ಲಿ ಮೊದಲು ಕಾಸ್ಟ್ ಟೈಟಲ್ ಆಗಿ, ಅಂದ್ರೆ ಯಾವ ನ್ಯಾಯಾಲಯದ ಮುಂದೆ ಕೇಸು ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಅದು ಸ್ಟಾರ್ಟಿಂಗ್
ಹೆಡ್ ಟೈಟಲ್ ಏನಿರಬೇಕು ಅಂತಂದ್ರೆ ಇನ್ ದ ಕೋರ್ಟ್ ಆಫ್ ಡ್ಯಾಶ್ ಡ್ಯಾಶ್ ಅಂದ್ರೆ ಫಾರ್ ಎಕ್ಸಾಂಪಲ್ ಅಡಿಷನಲ್ ಸಿವಿಲ್ ಜಡ್ಜ್ ಅಂಡ್ JMHC and place of that court, and thereafter the writing of presiding officer's name and designation, and thereafter you have to write the date of disposal of the case and the number of suit, that is OS number dash dash bar year ಅಂತ ನಂಬರ್ಗಳನ್ನ ಹಾಕಿ ಯಾವ ಇಯರ್ದು ಅಂತ ನಾವು ಕೋಟ್ ಮಾಡಬೇಕು. ನಂತರ ಬರುವಂತದ್ದು ನೇಮ್ ಆಫ್ ದ ಪಾರ್ಟೀಸ್. ಸಿವಿಲ್ ಸೂಟ್ಗಳಲ್ಲಿ ವಾದಿ ಮತ್ತು ಪ್ರತಿವಾದಿಯರು ಅಂತ ಅನ್ನುವಂಥದ್ದು, ದಟ್ ಈಸ್ ಪ್ಲೇಂಟಿಫ್ಸ್ ಅಂಡ್ ಡಿಫೆಂಡೆಂಟ್ಸ್ ಇನ್ ಎ ಸಿವಿಲ್ ಸೂಟ್ ವಿ ರೆಫರ್ ಆಸ್ ಒರಿಜಿನಲ್ ಸೂಟ್ and mentioning its name number as OS number so and so and year. Thereafter we have to write the name of the parties. First it should be of plaintiffs, ಅಂದ್ರೆ ವಾದಿಯರ ಹೆಸರು, ವರ್ಸಸ್ ಪ್ರತಿವಾದಿಯರು ಅಂದ್ರೆ ಡಿಫೆಂಡೆಂಟ್ಸ್, ಮತ್ತು ಅವರ ವಕೀಲರ ಹೆಸರುಗಳನ್ನ ನಮೂದು ಮಾಡಬೇಕಾಗ್ತದೆ. ನಂತರ ಬರುವಂತಹದ್ದು ತೀರ್ಪು, ದಟ್ ಈಸ್ ಜಜ್ಮೆಂಟ್. ಅಲ್ಲಿ ನೀವು ಬರೀಬೇಕಾಗಿರೋದು ದ relief claimed by the parties in the brief. ಅಂದ್ರೆ ಯಾವ ರಿಲೀಫ್ಗಳನ್ನು ಕೇಳ್ತಾ ಇದ್ದಾರೆ ಅದರ ಬ್ರೀಫ್ ಅನ್ನು ನೀವು ನೋಟ್ ಮಾಡಬೇಕಾಗ್ತದೆ. ಅಂದ್ರೆ ಇಟ್ ಶುಡ್ ಬಿ ಸ್ಟಾರ್ಟೆಡ್ ಆಸ್ ದಿಸ್ ಸೂಟ್ ಈಸ್ ಫೈಲ್ಡ್ ಬೈ ದ ಪ್ಲೇಂಟಿಫ್ ಫಾರ್ ದ ರಿಲೀಫ್ ಆಫ್ declaration or specific performance or otherwise recovery of money etc etc. ಅಂದ್ರೆ ನೀವು ಈ ವಿಷಯದಲ್ಲಿ ನಾನು ಮೊದಲು ಹೇಳಬೇಕು ಏನು ಅಂತಂದ್ರೆ, ನೀವೆಲ್ಲ ಈಗ ಎಕ್ಸಾಮ್ ಅಪಿಯರ್ ಆಗ್ಬೇಕನ್ನುವಂಥವ್ರು ಇರೋದ್ರಿಂದ ಯು ಹ್ಯಾವ್ ಟು go through the booklet that is given as question paper for writing a judgment. ನೋಡಿ, ನಿಮಗೆ ಕ್ರಿಮಿನಲ್ ಮತ್ತು ಸಿವಿಲ್ ಜಜ್ಮೆಂಟ್ ಬೇರೆ ಬೇರೆ ಆಗಿ ಇರೋದ್ರಿಂದ ಆಯಾ ಜಜ್ಮೆಂಟ್ಗಳಲ್ಲಿ ಬರೆಯುವಾಗ ಸಿವಿಲ್ ಮ್ಯಾಟರ್ದಲ್ಲಿ ಒಂದು ಬುಕ್ಲೆಟ್ ಅಂತಂದ್ರೆ ನಿಮಗೆ ಪ್ಲೇನ್ WS issues and evidence of the parties and exhibited documents are given, and on the basis of those materials provided to you, you have to write a judgment. ಅಂದ್ರೆ ನಿಮ್ಮ ಕೈಯಲ್ಲಿ ಆ ಕ್ವಶನ್ ಪೇಪರ್ ಬಂದ ತಕ್ಷಣ ನೀವು ಏನ್ ಮಾಡ್ಬೇಕು, ಮೊದಲು ಯಾವ್ದು ಕೇಸ್ ಏನಿದೆ ಅನ್ನುವಂಥದ್ದು ನೋಡ್ಬೇಕು, ಪ್ಲೇಂಟ್ ಅನ್ನು ನೋಡ್ಬೇಕು, WS ನೋಡ್ಬೇಕು, ಇಶ್ಯೂಸ್ ಕೂಡ ಇರ್ತದೆ, ಎವಿಡೆನ್ಸ್ ಪಾರ್ಟೀಸ್ ಯಾರ್ಯಾರು ಎವಿಡೆನ್ಸ್ ಲೀಡ್ ಮಾಡಿದ್ರ ಬಗ್ಗೆ ಕೂಡ ಇರ್ತದೆ, ಮತ್ತೆ ಡಾಕ್ಯುಮೆಂಟ್ಸ್ ಗಳು ಇರ್ತದೆ. ಅದರಲ್ಲಿ ನೀವು ಫಸ್ಟ್ ತೀರ್ಪಿನಲ್ಲಿ ಇರುವಂತದ್ದು, ತೀರ್ಪು ಬರೆಯುವಾಗ ನೀವೇನ್ ಕಮೆಂಟ್ಸ್ ಮಾಡಬೇಕು ಅಂತ ಇರ್ತದೆ. ದ ಸೂಟ್ ಫೈಲ್ಡ್ ಬೈ ದ ಪ್ಲೇಂಟಿಫ್ ಫಾರ್ ಅಂತನ್ನುವಂಥದ್ದು ನಿಮ್ಗೆ ಎಲ್ಲಿ ಸಿಗ್ತದೆ ಅಂತಂದ್ರೆ ಇನ್ ದ ಪ್ಲೇಂಟ್ ಪ್ಯಾರಾ ಲಾಸ್ಟ್ ಇದರಲ್ಲಿ ಪ್ರೇಯರ್ ಕಾಲಮ್ದಲ್ಲಿ ಹೆಚ್ಚಾಗಿ ಬರೆದಿರ್ತಾರೆ. ದ ಪ್ಲೇಂಟಿಫ್ ಹ್ಯಾಸ್ ಫೈಲ್ಡ್ ದಿಸ್ ಸೂಟ್ ಫಾರ್ seeking relief, hence it is prayed to grant the relief of specific performance or direct the defendant to pay a certain amount which is liable to be paid by, alleged to be paid by the defendant ಅನ್ನುವಂಥ ರಿಕವರಿ ಸೂಟ್ ಅಲ್ಲಿ ಈ ತರದ್ದು ಪ್ರೇಯರ್ಗಳಿರ್ತದೆ. ಆ ಪ್ರೇಯರ್ಗಳನ್ನ ಮೊದಲು ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ನೀವು ಜಜ್ಮೆಂಟಿನ ಪ್ರಾರಂಭಿಕ ಇದರಲ್ಲಿ ಇರುವಂತದ್ದನ್ನ ನೀವು ಬರೀಬೇಕಾಗ್ತದೆ. ಆ ನಂತರ ಬ್ರೀಫ್ ಫ್ಯಾಕ್ಟ್ಸ್ ಆಫ್ ದ ಪ್ಲೇಂಟ್ ಅಂತಂದ್ರೆ ಪ್ಲೇಂಟ್ ದಲ್ಲಿ ಇರುವಂತಹ ಜಿಸ್ಟ್ ಅನ್ನ, ಎಂಟೈರ್ ಪ್ಲೇಂಟ್ ಆಸ್ ಇಟ್ ಈಸ್, ಯು ಕ್ಯಾಂಟ್ reproduce the plaint averments. You have to brief it and note down in the answer paper stating that what is the case made out by the plaintiff and what is the wrong done to him or her by the defendant. ಅಂದ್ರೆ ಅದರ ಎದುರುದಾರ
ಏನು ರೈಟ್ ಅನ್ನ ಹರಣ ಮಾಡಿದ್ದಾನೆ ಅಥವಾ ಯಾವ ರೈಟ್ ನಿಂದ ಅವನಿಗೆ ತೊಂದರೆ ಆಗಿದೆ, ಇಂಜುರಿ ಆಗಿದೆ, ಆ ಕಾರಣಗಳನ್ನು ಮತ್ತು ಫ್ಯಾಕ್ಟ್ಸ್ ಗಳನ್ನ ಬರೆದು ಅವನಿಗೆ ಈ ರಿಲೀಫ್ ಅನ್ನು ಕೇಳಿದಾನೆ ಅಂತ ಅನ್ನೋದಕ್ಕೋಸ್ಕರ ಅದರಲ್ಲಿ ಫ್ಯಾಕ್ಟ್ಸ್ ಅಂಡ್ ಲಾ ಬಗ್ಗೆ ಪ್ಲೀಡಿಂಗ್ಸ್ ಅನ್ನ ನರೇಟ್ ಮಾಡಬೇಕಾಗ್ತದೆ. ಪ್ಲೀಡಿಂಗ್ಸ್ ನಲ್ಲಿ ಲಿಮಿಟೇಷನ್, ಜ್ಯೂರಿಸ್ಡಿಕ್ಷನ್ ಇವುಗಳ ಬಗ್ಗೆ ನರೇಟ್ ಮಾಡಬೇಕಾಗ್ತದೆ. ಅದು ಇದೆಯಾ ಅಂತ ನೀವು ಪರಿಗಣಿಸಬೇಕು. ಇವೆಲ್ಲ ಕಲ್ಪನೆಯಲ್ಲಿ ಇಟ್ಕೋಬೇಕಾಗ್ತದೆ. ಅದರ ನಂತರ ಈಗ ನಾವು ಕೋರ್ಟ್ ಅಲ್ಲಿ ನೀವು ಅಪೀರ್ ಆದ ತಕ್ಷಣ ಒಂದು ಸೂಟ್ ದಾಖಲು ಮಾಡಿದ ನಂತರ ಅಲ್ಲಿ ರಿಜಿಸ್ಟ್ರಿಯಲ್ಲಿ ರಿಜಿಸ್ಟರ್ ಆಗಿ ಪ್ರಿಸೈಡಿಂಗ್ ಆಫೀಸರ್ ಹತ್ರ ಬರ್ತದೆ. ಐ ಆಮ್ ಎಕ್ಸ್ಪ್ಲೇನಿಂಗ್ ಆಸ್ ಯುವರ್ ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್ಸ್ ಅಟೆಂಡಿಂಗ್ ದ ಕೋರ್ಟ್ ಅಂಡ್ ಟೇಕಿಂಗ್ ನೋಟ್ ಆಫ್ ದ ರಿಜಿಸ್ಟ್ರೇಷನ್ ಆಫ್ ಸೂಟ್, ಸಿವಿಲ್ ಸೂಟ್ಸ್. ಅದ್ರ ಬಗ್ಗೆ ನಾನು ಈ ಉದಾಹರಣೆ ಇದನ್ನು ತಗೊಂಡಿದ್ದೀನಿ ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆವಾಗ ಬರುವಂತ ಸ್ಟೇಜ್ಗಳು ಏನಿದೆ ಆ ಎಲ್ಲ ಸ್ಟೇಜ್ಗಳು ಜಜ್ಮೆಂಟ್ದಲ್ಲಿ ಹಂತ ಹಂತವಾಗಿ ನೀವು ಹೇಳಬೇಕಾಗ್ತದೆ. ಈಗ ಸೂಟು ಈ ಕಾರಣಕ್ಕಾಗಿ ಸೂಟ್ ಫೈಲ್ ಮಾಡಿದ್ದಾರೆ, ರಿಲೀಫ್ ಇದನ್ನು ಕೇಳಿದ್ದಾರೆ. ದ ಪ್ಲೇಂಟಿಫ್ ಹ್ಯಾಸ್ ಆಸ್ಕ್ ದಿಸ್ ಪ್ರೇಯರ್ ಅಂಡ್ ಮೇಡ್ ಔಟ್ ಹೀಸ್ ಗ್ರೌಂಡ್ಸ್ ಫಾರ್ ಸೀಕಿಂಗ್ ಸಚ್ ರಿಲೀಫ್ ಬಿಫೋರ್ ದ ಕೋರ್ಟ್. ಅದನ್ನ ಅದ್ರ ನಂತರ ರಿಜಿಸ್ಟರ್ ಆದ ನಂತರ ನಾವು ಸಮನ್ಸ್ ಇಶ್ಯೂ ಮಾಡ್ತಾರೆ. ಸಮನ್ಸ್ ಇಶ್ಯೂ ಮಾಡಿದ ನಂತರ ಡಿಫೆಂಡೆಂಟ್ ಸರ್ವ್ ಆಗ್ತದೆ, ಅವನು ಹಾಜರಾಗ್ತಾನೆ, WS ಫೈಲ್ ಮಾಡ್ತಾನೆ. ನಂತರ ಇಶ್ಯೂಸ್ ಫ್ರೇಮ್ ಮಾಡುವಂತ ಸ್ಟೇಜ್ ಬರ್ತದೆ. ಅದು ಇಟ್ ಈಸ್ ಡ್ಯೂಟಿ ಆಫ್ ದ ಕೋರ್ಟ್. Court has to frame the issues on the basis of pleadings of the parties, that is, which are material dispute raised. That is, the plaintiff asserting certain facts, main material facts, and defendant denying those material facts. Then issue will arise. Then court frames the issue, and issues after framing of issues, the parties are provided for leading evidence to prove the rival claims. Thereafter, the oral evidence and documentary evidence have been recorded by the court. That is in the form of PW1, PW2 plaintiff series, DW1, DW2 likewise for defendant series for defendants, and the documents plaintiffs referred as exhibit P1, P2 likewise, and defendants documents exhibit D1, D2, etc. If commissioner is appointed, then the commissioner's report and commissioner's evidence are taken into account, and his evidence will be reported as CW1, and the document or what are material produced placed by the commissioner would be marked as CW1, CW2 likewise, so and so. Because I am referring all those things because these aspects have to be incorporated in the judgment in case of civil suits. ನೋಡಿ, ಈಗ ಸಮನ್ಸ್ ಸರ್ವ್ ಆದ ನಂತರ ಡಿಫೆಂಡೆಂಟ್ ಬಂದು ಅಪೇರ್ ಆಗ್ತಾನೆ, ಆ ನಂತರ WS ಹಾಕ್ತಾನೆ, ಆ ನಂತರ ಕೋರ್ಟ್ನವರು ಇಶ್ಯೂಸ್ಗಳನ್ನ, ವಿವಾದಾಂಶಗಳನ್ನ ರಚನೆ ಮಾಡಬೇಕಾಗ್ತದೆ. ದ ಕೋರ್ಟ್ ಹ್ಯಾಸ್ ಟು ಫ್ರೇಮ್ ದ ಇಶ್ಯೂಸ್. ಆವಾಗ ಅಲ್ಲಿ ಈ ಜಜ್ಮೆಂಟ್ ಅಲ್ಲಿ ಆ ಪ್ಯಾರಾಗ್ರಾಫ್ WS ಪ್ಲೇಂಟ್ ಆದ ನಂತರ ಒಂದು ಪ್ಯಾರಾಗ್ರಾಫ್ ಏನ್ ಬರಬೇಕು ಅಂತಂದ್ರೆ, ಆಫ್ಟರ್ ಸರ್ವಿಸ್ ಆಫ್ ಸಮನ್ಸ್ ಡಿಫೆಂಡೆಂಟ್ 1, defendant 2 or more defendants appeared and filed their WS, and some defendants may placed ex parte, may be placed ex parte. ಅದಕ್ಕೆ ಕೆಲವೊಬ್ರು ಅಪೇರ್ ಆಗ್ತಾ ಇರ್ಲಿಕ್ಕಿಲ್ಲ ಅಂತ ಡಿಫೆಂಡೆಂಟ್ ಅಪೇರ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಎಕ್ಸ್ ಪಾರ್ಟಿ ಇದ್ದಾರೆ ಅಂತ ನೋಟ್ ಮಾಡಬೇಕು. ಮೋಸ್ಟ್ಲಿ ನಿಮ್ಮ ಸಿವಿಲ್ ಇದರಲ್ಲಿ ಎಕ್ಸಾಮಿನೇಷನ್ದಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಗಳನ್ನ ಕೇಳ್ತಾರ. WS ಫೈಲ್ ಮಾಡಿದ್ರು, ಡಿಫೆಂಡೆಂಟ್ ಅಪೇರ್ ಆಗಿದ್ದಾರೆ ಅಂತ ಅನ್ನುವಂಥದ್ದು. ಆಮೇಲೆ ಇಶ್ಯೂಸ್ ಫ್ರೇಮ್ ಮಾಡಿದ್ರ ಬಗ್ಗೆ ರೆಫರೆನ್ಸ್ ಇರ್ತದೆ. ಹೆನ್ಸ್ ಯು ಹ್ಯಾವ್ ಟು ರೈಟ್ ಆಫ್ಟರ್ ಸರ್ವಿಸ್ ಆಫ್ ಸಮನ್ಸ್ ದ ಡಿಫೆಂಡೆಂಟ್ ಅಪಿಯರ್ಡ್ ಅಂಡ್ WS ಹ್ಯಾಸ್ ಬಿನ್ ಫೈಲ್ಡ್, ಅಂಡ್ ಆನ್ ದ ಬೇಸಿಸ್ ಆಫ್ ಪ್ಲೀಡಿಂಗ್ಸ್ ಆಫ್ ದ ಪಾರ್ಟೀಸ್ ದ ಇಶ್ಯೂಸ್ ಹ್ಯಾವ್ ಬೀನ್, ಅಂದ್ರೆ ಫಾಲೋವಿಂಗ್ ಇಶ್ಯೂಸ್ ಹ್ಯಾವ್ ಬೀನ್ ಫ್ರೇಮ್, ಅಂದ್ರೆ ವಿವಾದಾಂಶಗಳನ್ನ ಫ್ರೇಮ್ ಮಾಡಲಾಯಿತು ಅನ್ನುವಂಥದ್ದು. ಈಗ ಈ ಎಲ್ಲ ಮಟೀರಿಯಲ್ಗಳು ನಿಮ್ಗೆ ಅಲ್ಲಿ ಸಿಗ್ತವೆ. ನೀವು ಯು ಹ್ಯಾವ್ ಟು ರೈಟ್ ಆಲ್ ದೋಸ್ ಥಿಂಗ್ಸ್. ಫಸ್ಟ್ ನಿಮ್ದು ಪ್ರೇಯರ್ ಬರ್ತದೆ, ಎದಕ್ಕೋಸ್ಕರ ಏನ್ ರೈಟ್ ಅರ್ನ್ ಆಗಿದೆ ಅಂತ ಅನ್ನೋದ್ರ ಬಗ್ಗೆ. ದಿಸ್ ಸೂಟ್ ಇಸ್ ಫೈಲ್ಡ್ ಬೈ ಪ್ಲೇಂಟಿಫ್ ಫಾರ್ ದ ರಿಲೀಫ್ ಆಫ್ ಸೋ ಅಂಡ್ ಸೋ. ನಂತರ ಬರುವಂತದ್ದು ನರೇಷನ್ ಆಫ್ ಪ್ಲೇಂಟ್. ದೇರ್ ಆಫ್ಟರ್ ಇಶ್ಯೂನ್ಸ್ ಆಫ್ ಸಮನ್ಸ್ ಅಂಡ್ ಅಪಿಯರೆನ್ಸ್ ಆಫ್ ಡಿಫೆಂಡೆಂಟ್ಸ್. ನಂತರ ಡಿಫೆಂಡೆಂಟ್ ಅಪೇರ್ ಆಗಿದ್ದ
ಆದ ನಂತರ ಆತ ಫೈಲ್ ಮಾಡಿರುವಂತ WS ಗಳ ನರೇಷನ್ ಕೂಡ ಬೇಕಾಗ್ತದೆ. ಅವಾಗ ನೀವು ಅದನ್ನ ನರೇಷನ್ ಫಾರ್ಮ್ ದಲ್ಲಿ WS ಅನ್ನ ನೀವು ಬರೆಯದೆ ಅದನ್ನ ಶಾರ್ಟ್ ಕಟ್ ಆಗಿ ಇನ್ ದ ನರೇಟಿವ್ ಫಾರ್ಮ್ ಯು ಹ್ಯಾವ್ ಟು ನೋಟ್ ಡೌನ್ ದ WS ಇನ್ ದ ಆನ್ಸರ್ ಶೀಟ್ ಅಂಡ್ ದೇರ್ ಆಫ್ಟರ್ ಯು ಹ್ಯಾವ್ ಟು ಗೋ ಪ್ರೊಸೀಡ್ ಫರ್ದರ್. ಅಂದ್ರೆ ಇಶ್ಯೂ ಫ್ರೇಮ್ ಆದ ನಂತರ ಬರುವಂತ ಸ್ಟೇಜ್ ಅನ್ನ ಕೂಡ ನೀವು ಜಜ್ಮೆಂಟ್ ಅಲ್ಲಿ ಬರೀಬೇಕು. ಏನಂದ್ರೆ ಈಗ ನೋಡಿ ಲಾ ಆಫ್ ಎವಿಡೆನ್ಸ್, ಅದರಲ್ಲಿ ಈಗ ಲಾ ಆಫ್ ಎವಿಡೆನ್ಸ್ ನಮ್ಮ ಮೊದಲು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇತ್ತು, ಈಗ ಭಾರತೀಯ ಸಾಕ್ಷ್ಯ ಸಂಹಿತೆ ಬಂದಿದೆ. ಈಗ ಅದರಲ್ಲಿ ಸೇಮ್ ಲಾ ಎಲ್ಲ ಇದೆ, ಕೆಲವೊಂದು ಮಾತ್ರ ಆಗಿರೋದು ಚೇಂಜಸ್ಗಳು ಇದೆ. ಅವುಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ನೀವು ಯು ಹ್ಯಾವ್ ಕಮ್ ಅಕ್ರಾಸ್ ಆಲ್ ದೋಸ್ ಥಿಂಗ್ಸ್. ನಾನು ಸಬ್ಸಿಕ್ವೆಂಟ್ ಇದರಲ್ಲಿ ಸೆಷನ್ದಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ ಅನ್ನುವಂಥ ಇನ್ ಡೀಟೇಲ್ ಆಗಿ ಡೀಲ್ ಮಾಡುವಾಗ ಅದ್ರ ಬಗ್ಗೆ ನಾನೆಲ್ಲ ಹೇಳ್ತೇನೆ. ಈಗ ಬರ್ಡ್ಸ್ ಐ ವ್ಯೂ ಅಂತ ನಾನು ತಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅಷ್ಟೇ. ಐ ಆಮ್ ಎಕ್ಸ್ಪ್ಲೇನಿಂಗ್ ಯು ಆಸ್ ಬರ್ಡ್ಸ್ ಐ ವ್ಯೂ ಟು ಮೇಕ್ ಯುವರ್ ಸೆಲ್ಫ್ ಪ್ರಿಪೇರ್ಡ್ ಫಾರ್ ಫರ್ದರ್ sessions in relating to the judgment of writing judgment in civil and criminal separate sessions ದಲ್ಲಿ ತಗೊಳಕ್ ಬಯಸ್ತಾ ಇದ್ದೀನಿ. ಆವಾಗ ಅದನ್ನ ನೀವು ನೋಡ್ಕೊಂಡು ಬಂದಿರಿ, ಆವಾಗ ನಿಮ್ಗೆಲ್ಲ ಡಿಸ್ಕಷನ್ ಅವೆಲ್ಲ ಮಾಡುವ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಅವಾಗ ಕೆಲವೊಂದು ಕ್ವಶನ್ ಪೇಪರ್ಗಳ ಸೊಲ್ಯೂಷನ್ ಗಳನ್ನ ಮಾಡೋಣ ಅಂತ ನಾನು ಬಯಸ್ತಾ ಇದ್ದೀನಿ. ಈ ನಮ್ಗೆಲ್ಲ ಅಕಾಡೆಮಿ ಫ್ಯಾಕಲ್ಟಿ ಅವರು ನಮಗೆಲ್ಲ ಕೊಟ್ಟಿದ್ದಾರೆ. Because of time scarcity and I have to attend some online classes, I requested them to provide me time after June. I will take in detail all the matters which is necessary for the you faculty members to becoming a judicial officers, a qualitative judicial officers. ಅದಕ್ಕೋಸ್ಕರ ನಾನು ಸಂಕ್ಷಿಪ್ತದಲ್ಲಿ ಇದನ್ನು ಹೇಳಬಯಸ್ತಾ ಇದ್ದೀನಿ. ಸಿವಿಲ್ ಮ್ಯಾಟರ್ದಲ್ಲಿ ಹೇಳ್ತಾ ಇರುವಂತದ್ದು ನೀವು ಬರಿಬೇಕಾಗಿರುವಂತದ್ದು ನೆಕ್ಸ್ಟ್ ಪ್ಯಾರಾದಲ್ಲಿ ಆಫ್ಟರ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಫಾಲೋವಿಂಗ್ ದ ಪ್ಲೇಂಟಿಫ್ ಹ್ಯಾಸ್ ಗಿವನ್ ಅಪಾರ್ಚುನಿಟಿ. ಈಗ ನೋಡ್ರಿ, ನಾವು ಸಾಕ್ಷ್ಯ ನಿಯಮದ ಅಡಿಯಲ್ಲಿ ಬರುವಂತದ್ದು ಏನು ಅಂತಂದ್ರೆ, ಮೊದಲು ಎವಿಡೆನ್ಸ್ ಪ್ರೂವ್ ಮಾಡುವಂತದ್ದು ನಾವು ಇಶ್ಯೂ ಫ್ರೇಮ್ ಮಾಡಿದ ಮೇಲೆ ಒಬ್ರಿಗೆ ಬರ್ಡನ್ ಹಾಕಿರ್ತೀವಿ. ಯಾರು ಅಸರ್ಟ್ ಮಾಡಿರ್ತಾರೆ ಅವರು ಪ್ರೂವ್ ಮಾಡಬೇಕಾಗ್ತದೆ. ಪಾಸಿಟಿವ್ ಅಸರ್ಷನ್ ಹ್ಯಾಸ್ ಟು ಬಿ ಪ್ರೂವ್ಡ್ ಬೈ ದ ಪಾರ್ಟಿ ಹೂ ಅಸರ್ಟಿಂಗ್ ಇಟ್. ಆ ಪ್ಲೀಡಿಂಗ್ ಅದನ್ನ ಇದರಲ್ಲಿ ಏನಂದ್ರೆ ಪ್ಲೇಂಟಿಫ್ ಮೇಲೆ ಬರ್ಡನ್ ಇರ್ತದೆ. ಕೆಲವೊಂದು ವಿಷಯ ಕೌಂಟರ್ ಕ್ಲೇಮ್ ಏನೋ ಮಾಡಿದ್ರೆ ಡಿಫೆಂಡೆಂಟ್ ಮೇಲೆ ಬರ್ಡನ್ ಬರ್ತದೆ. ಆ ಎಲ್ಲ ವಿಷಯಗಳ ಬಗ್ಗೆ ಪ್ರೂಫ್ ಮಾಡುವಂತವರು ಪ್ಲೇಂಟಿಫ್ ಅಂಡ್ ಡಿಫೆಂಡೆಂಟ್ ಆಗಿರ್ತಾರೆ, ಪಾರ್ಟೀಸ್ ಟು ದ ಸೂಟ್ ಆಗಿರ್ತಾರೆ. ಅದರಲ್ಲಿ ಕಮೆಂಟ್ಸ್ ಮಾಡುವಂತದ್ದು ರೈಟ್ ಯಾರಿಗಿರ್ತದೆ ಅಂದ್ರೆ ಪ್ಲೇಂಟಿಫ್. ಅವನು ಪ್ಲೇಂಟಿಫ್ ತನ್ನ ಎವಿಡೆನ್ಸ್ ರೆಕಾರ್ಡ್, ಪ್ಲೇಂಟಿಫ್ ತನ್ನ ಎವಿಡೆನ್ಸ್ ಅನ್ನ ಓರಲ್ ಮತ್ತು ಡಾಕ್ಯುಮೆಂಟರಿ ಎವಿಡೆನ್ಸ್ ತನ್ನ ಕಡೆ ಇರುವಂತಹ ಸಾಕ್ಷಿಗಳನ್ನ ಪ್ರೊವೈಡ್ ಮಾಡ್ತಾನೆ ಮತ್ತು he has got exhibited the documents supporting his case for enforcing his right, which is violated by the defendants. Alleged violation of violation by defendant. ಅದನ್ನ ನೀವು ಈ ಪ್ಯಾರಾಗ್ರಾಫ್ ದಲ್ಲಿ ಬರಿಬೇಕು. In order to prove their case, the plaintiff adduce the evidence of witnesses as PW1 to dash dash 1 2 3 4 ಅಂತ ಮಾಡಬಹುದು. ನಂತರ ಡಾಕ್ಯುಮೆಂಟ್ ಗಳನ್ನ ಅಂತಂದ್ರೆ, ಅಂಡ್ ಹಿ ಹ್ಯಾಸ್ ಗಾಟ್ ಮಾರ್ಕ್ಡ್ ದ ಡಾಕ್ಯುಮೆಂಟ್ಸ್ ಆಸ್ ಎಕ್ಸಿಬಿಟ್ P1 2 P1 2 3 so and so likewise. ಅದರಂತೆ ಡಿಫೆಂಡೆಂಟ್ಗೂ ಒಂದು ಅವಕಾಶ ನೆಕ್ಸ್ಟ್ ಬರ್ತದೆ. ಇಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್, ನ್ಯಾಚುರಲ್ ಜಸ್ಟಿಸ್, ಫೇರ್ ಹಿಯರಿಂಗ್ ಅಂತ ಅನ್ನುವಂಥದ್ದು. ಇದನ್ನ ಯಾಕೆ ಮಾಡಿದ್ದಾರೆ ಅಂತ ಅನ್ನುವಂಥದ್ದನ್ನ, ಜಸ್ಟಿಸ್ ಫೇರ್ ಆಗಿರ್ಬೇಕಾಗಿರುವ ಕಾರಣಕ್ಕಾಗಿ ಅವರಿಗೆ ಲೀಡಿಂಗ್ ಆಫ್ ಎವಿಡೆನ್ಸ್ ಅಂದ್ರೆ ಎವಿಡೆನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಓರಲ್ ಅಂಡ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಪ್ರೊಡ್ಯೂಸ್ ಮಾಡಿ ಅದನ್ನ ಪ್ರೂವ್ ಮಾಡಬೇಕು. ಆ ಆಧಾರಿತ ದಾಖಲೆಗಳ ಮೇಲೆ, ಎವಿಡೆನ್ಸ್ ಮೇಲೆ ತೀರ್ಪನ್ನು ಕೊಡಬೇಕಾಗುತ್ತದೆ ಜಡ್ಜಸ್ರು. ಅದಕ್ಕೆ ಇವೆಲ್ಲ ಕಾರಣಕ್ಕಾಗಿ ಇದನ್ನ ಇನ್ಕಾರ್ಪೊರೇಟ್ ಮಾಡಬೇಕಾಗ್ತದೆ, ಡಿಫೆಂಡೆಂಟ್ಸ್ ಎವಿಡೆನ್ಸ್ ಮತ್ತು ಇವೆಲ್ಲ ಆದ ನಂತರ ನಂತರ ಬರುವಂತದ್ದು ನಿಮ್ಗೆಲ್ಲ ಗೊತ್ತಿದೆ. ನ್ಯಾಯಾಲಯದಲ್ಲಿ ಎವಿಡೆನ್ಸ್ ರೆಕಾರ್ಡ್ ಆದ ನಂತರ ಕೋರ್ಟ್ನವರು ಆರ್ಗ್ಯುಮೆಂಟ್ ಅಂತ ಪೋಸ್ಟ್ ಮಾಡ್ತಾರೆ, ಆರ್ಗ್ಯುಮೆಂಟ್ ಆಫ್ ದ ಲರ್ನೆಡ್ ಕೌನ್ಸಿಲ್ ಫಾರ್ ದ ಪಾರ್ಟೀಸ್. ಅದರಲ್ಲಿ ಅವರು ಆರ್ಗ್ಯುಮೆಂಟ್ ಅನ್ನ ಮಾಡೋದನ್ನ ನಾವು ಕೋರ್ಟ್ನಲ್ಲಿ ನೋಟ್ ಡೌನ್ ಮಾಡಿಕೊಂಡು ಅಥವಾ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ
ನಂತರ ಫೈಂಡಿಂಗ್ ಕೊಟ್ಟು ರೀಸನಿಂಗ್ಸ್ ಬರೆದು ನಂತರ ಡಿಗ್ರಿ ಡ್ರಾ ಮಾಡಲಿಕ್ಕೆ ಫೈನಲ್ ಆರ್ಡರ್ ಅನ್ನ ಬರಿಬೇಕಾಗ್ತದೆ. ಅದಕ್ಕೋಸ್ಕರ ಇದನ್ನ ನಾವೇನ್ ಮಾಡಬೇಕು, ನೆಕ್ಸ್ಟ್ ಸ್ಟೇಜ್ ಬರೆಯುವಂತದ್ದು ಹರ್ಡ್ ದ ಆರ್ಗ್ಯುಮೆಂಟ್ಸ್ ಆಫ್ ಲರ್ನೆಡ್ ಕೌನ್ಸಿಲ್ ಫಾರ್ ದ ಪಾರ್ಟೀಸ್, ಅದ ಪ್ಲಾಂಟಿಫ್ ಅಂಡ್ ಡಿಫೆಂಡೆಂಟ್ಸ್ ಅಂತ ಅನ್ಕೋಬಹುದು. ಆಮೇಲೆ ನಂತರ ಫೈಂಡಿಂಗ್ಸ್ ಏನ್ ಕೊಟ್ಟಿವಿ ಅನ್ನೋದ್ರ ಬಗ್ಗೆ ನಂಬರ್ 1, 2, 3 ಇಶ್ಯೂಸ್ ಇರ್ತದೆ. ಆ ಇಶ್ಯೂಸ್ ಏನು ನೆಗೆಟಿವ್ ಅಫರ್ಮೇಟಿವ್ ಅನ್ನುವಂಥದ್ದು ಫೈಂಡಿಂಗ್ಸ್ ಅಂತ ಬರ್ತದೆ. ನಂತರದಲ್ಲಿ ಬರುವಂತದ್ದು ರೀಸನಿಂಗ್. ದಟ್ ಈಸ್ ದ ಇಂಪಾರ್ಟೆಂಟ್, ದ ಕೋರ್ ಆಫ್ ದ ಜಜ್ಮೆಂಟ್, ಕೋರ್ ಆಸ್ಪೆಕ್ಟ್ ಆಫ್ ದ ಜಜ್ಮೆಂಟ್. ದಟ್ ಈಸ್ ದ assessment of analyzing of evidence put forth by the parties. ಅದನ್ನ ನಾವು ಇಂಪಾರ್ಟೆಂಟ್ ಮಹತ್ವದ್ದು ಅಂತ ಹೇಳ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇಲ್ಲಿ ನೀವು ಪ್ರೊಸೀಡ್ ಆಗಬೇಕಾದಾಗ ಪ್ಲೇಂಟ್ ಮತ್ತು ಪ್ಲೀಡಿಂಗ್ಸ್ ಮತ್ತು ಎವಿಡೆನ್ಸ್ ಏನೇನು ಲೀಡ್ ಮಾಡಿದ್ದಾರೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅನಲೈಸ್ ಮಾಡಿ ನೀವು ಒಂದು ನಿರ್ಣಯಕ್ಕೆ ಬರಬೇಕಾಗ್ತದೆ. ಅದಕ್ಕೆ ನೀವೆಲ್ಲ ಡಾಕ್ಯುಮೆಂಟ್ ಮತ್ತು ಓರಲ್ ಎವಿಡೆನ್ಸ್ ಗಳನ್ನ ಡಿಸ್ಕಷನ್ ಮಾಡಬೇಕಾಗ್ತದೆ. ಏನ್ ಪ್ಲೇಂಟ್ ಇದೆ ಮತ್ತೆ ಏನ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತೆ ಎವಿಡೆನ್ಸ್ ಏನ್ ಲೀಡ್ ಮಾಡಿದ್ದಾರೆ ಅದರ ಎವಿಡೆನ್ಸ್ ವ್ಯಾಲ್ಯೂ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿ ಕೊನೆಗೆ ಆಪರೇಟಿವ್ ಪೋರ್ಷನ್ ದಲ್ಲಿ ಜಜ್ಮೆಂಟ್ ದಲ್ಲಿ ಅವ್ರ ರಿಲೀಫ್ ಏನು, ಅವ್ರಿಗೆ ಜಜ್ಮೆಂಟ್ ರಿಲೀಫ್ ಪಡಿಲಿಕ್ಕೆ ಅರ್ಹರಾಗಿದ್ದರೆ, ಇಫ್ ದೇ ಆರ್ ಎಂಟೈಟಲ್ಡ್ ಟು ಗೆಟ್ ದ ರಿಲೀಫ್ ಪ್ರೇಡ್ ಫಾರ್ ಇನ್ ದರ್ ಪ್ಲೇಂಟ್, ಇಟ್ ಹ್ಯಾಸ್ ಟು ಬಿ ಅವಾರ್ಡೆಡ್. ಅವ್ರಿಗೆ ಅವಾರ್ಡ್ ಮಾಡಬೇಕಾಗ್ತದೆ, ಡಿಸೈಡ್ ಮಾಡಬೇಕಾಗ್ತದೆ, ಎಡ್ಜುಡಿಕೇಟ್ ಮಾಡಬೇಕಾಗ್ತದೆ, ನ್ಯಾಯ ನಿರ್ಣಯ ಮಾಡಬೇಕಾಗ್ತದೆ. ಅವಾಗ ನೀವೇನ್ ಮಾಡಬೇಕು, ಕೊನೆಯಲ್ಲಿ ಆರ್ಡರ್ ಪೋರ್ಷನ್ ದಲ್ಲಿ ಬರೀಬೇಕು ಸೂಟ್ ಆಫ್ ದ ಪ್ಲೇಂಟಿಫ್ ಈಸ್ ಡಿಕ್ರೀಡ್. ಕಾಸ್ಟ್ ಅವಾರ್ಡ್ ಮಾಡಬಹುದು, ಅದಕ್ಕೆ ವಿತ್ ಕಾಸ್ಟ್ ಅಂತ ಬರೀಬಹುದು. ಆಮೇಲೆ ಡಿಕ್ರೀಡ್ ಅಂತ ನಂತರ ಏನ್ ಡಿಕ್ರಿ ಮಾಡಿದ್ವಿ ಅಂತ ಅನ್ನೋದ್ರ ಬಗ್ಗೆ ಅಲ್ಲಿ ನರೇಷನ್ ಬೇಕಾಗ್ತದೆ. ಈ ನರೇಷನ್ ಇಲ್ಲಿ ಯಾಕೆ ಬೇಕು ಅಂದ್ರೆ, ದ ಮನಿ ಸೂಟ್ ಇದ್ದಾಗ the plaintiff is entitled for recovery of so and so amount with interest at rupees so and so from the defendant and ಕೊನೆಯಲ್ಲಿ ಡ್ರಾ ದ ಡಿಕ್ರಿ ಅಕಾರ್ಡಿಂಗ್ಲಿ ಅಂತ ಅಂತೀವಿ. ಈ ಪಾರ್ಟಿಷನ್ ಸೂಟ್ ಅಲ್ಲಿ ಪ್ಲೇಂಟಿಫ್ ಮತ್ತು ಡಿಫೆಂಡೆಂಟ್ಸ್ ದಯಾದಿಗಳು ಇರ್ತಾರೆ. ಅವರು ಪ್ಲೇಂಟಿಫ್ ಒಬ್ಬ ತಮ್ಮನೋ ಅಣ್ಣನೋ ಪಾರ್ಟಿಷನ್ ಸೂಟು ತಮ್ಮನ ಮೇಲೆನೋ ಪೇರೆಂಟ್ಸ್ ಮೇಲೆ ಹಾಕಿರ್ತಾನೆ. ಅದು ಹಿರಿಯರ ಆಸ್ತಿನೋ ಮತ್ತು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ. ಅವಾಗ ನಾವು ನ್ಯಾಯ ನಿರ್ಣಯ ಮಾಡಿದ ನಂತರ ಅದರಲ್ಲಿ suit of the plaintiff is decreed and plaintiff is awarded 1/4 share in the suit scheduled properties so and so ಅಂತ ಈ ತರ ಕೊಡಬೇಕಾಗ್ತದೆ. ಫೈನಲ್ ಆರ್ಡರ್ ರಿಲೀಫ್ ಕೊಡಬೇಕಾಗ್ತದೆ. ಇದನ್ನ ಕ್ಲಾರಿಟಿ ಯಾಕಿರಬೇಕು ಈ ರೀತಿ ಅಂತಂದ್ರೆ, ಅದು ಇಟ್ ಫಾರ್ಮ್ಸ್ ದ ಬೇಸ್ ಫಾರ್ ಡ್ರಾಯಿಂಗ್ ದ ಡಿಕ್ರಿ. ಇದು ಡಿಕ್ರಿಗೆ ಅವಶ್ಯಕತೆ ಇರುವಂತ ಆಸ್ಪೆಕ್ಟ್ ಅನ್ನ. ನಂತರ ಅಲ್ಲಿ ಕೊನೆಯಲ್ಲಿ ಸಿಗ್ನೇಚರ್ಗೆ ಎವ್ರಿ ಜಜ್ಮೆಂಟ್ ಶುಡ್ ಸೈನ್ ಬೈ ದ ಜುಡಿಷಿಯಲ್ ಆಫೀಸರ್. ಅದಕ್ಕೆ ನೀವು ಜಜ್ಮೆಂಟ್ ಆದ ನಂತರ ಇಷ್ಟೇ ಪೇರ್ ಕೊಟ್ಟ ಆದ್ಮೇಲೆ ನೀವು ಪೇಪರ್ ಅಲ್ಲಿ ಆನ್ಸರ್ ಪೇಪರ್ದಲ್ಲಿ ಅಲ್ಲಿ ಬರೋದು ಸಿಗ್ನೇಚರ್ ಬಿಟ್ಬಿಟ್ರೆ ಹಾಗಲ್ಲ. ಸಿಗ್ನೇಚರ್ ಬಗ್ಗೆ ಬರೋದು ನಿಮ್ ಡೆಸ್ಟಿನೇಷನ್ ಹಾಕಿ ಹೆಸರಲ್ಲಿ XYZ ಅವರು ABC ಕೋಟ್ ಮಾಡಬಹುದು. ಈ ರೀತಿ ಸಿವಿಲ್ ನ್ಯಾಯ ನಿರ್ಣಯ ಮಾಡಿದ ಮೇಲೆ ತೀರ್ಪು ಬರೆಯುವಂತದ್ದು ಇಟ್ ಈಸ್ ಔಟ್ಲೈನ್ ಆಫ್ ಜಜ್ಮೆಂಟ್ ರೈಟಿಂಗ್ ಇನ್ ಸಿವಿಲ್ ಮ್ಯಾಟರ್ಸ್ ಅಂತ ನಾನು ಹೇಳಿ ಬಯಸ್ತೇನೆ. ಇದು ಜನರಲೈಸ್ಡ್ ಆಗಿರುವಂತಹ ಫಾರ್ಮ್ಯಾಟ್ ಬಗ್ಗೆ ಹೇಳಿದ್ದಾಯಿತು. ಈಗ ಕ್ರಿಮಿನಲ್ ಕೇಸಲ್ಲಿ ನಾನು ಸ್ವಲ್ಪದ್ರಲ್ಲಿ ಹೇಳ್ತಾ ಇದ್ದೆ, ಔಟ್ಲೈನ್ ಹೇಳ್ತಾ ಇದ್ದೀನಿ. ಇನ್ ಡೀಟೇಲ್ ವಿ ಶುಡ್ ಡಿಸ್ಕಸ್ ಇನ್ ಡೀಟೇಲ್ ಇನ್ ಸಮ್ ಸೆಷನ್ಸ್ ಫೋರ್ ಕಮಿಂಗ್ ಡೇಟ್ಸ್. ಈಗ ರಿಗಾರ್ಡಿಂಗ್ ಕ್ರಿಮಿನಲ್ ಮ್ಯಾಟರ್ಸ್, ಈ ನೋಡಿ ಕ್ರಿಮಿನಲ್ ಮ್ಯಾಟರ್ಸ್ದಲ್ಲಿ ನ್ಯಾಯಾಲಯದ ಮುಂದೆ ಬರುವಂತ ಕ್ರಿಮಿನಲ್ ಮೊಕದ್ದಮೆ ಅಂದ್ರೆ ಫೌಜದಾರಿ ಮೊಕದ್ದಮೆ ಅಂತ ಹೇಳ್ತೀವಿ. ಅವುಗಳನ್ನ ನಾವು CC ಅಂತ ನಂಬರ್ ಮಾಡಿ, ಕ್ರಿಮಿನಲ್ ಕೇಸಸ್ ಅಂತ ನಂಬರ್ ಮಾಡಿ ನಾವು ಅದನ್ನ ಪ್ರೊಸೀಡ್ ಆಗ್ತಾ ಇದ್ವಿ. ಇದು CC ಅಂತ ನಂಬರ್ ಯಾಕೆ ಬಿಡ್ತದೆ? ಈಗ ಕ್ರಿಮಿನಲ್ ಪ್ರಕರಣದಲ್ಲಿ ಮೊದಲು ಏನಾಗ್ತದೆ, ಒಂದು ಯಾವುದೋ ಘಟನೆ ಕ್ರಿಮಿನಲ್ ಘಟನೆ ಸಂಭವಿಸಿತು ಅಂತ ತಕ್ಷಣ ಪೊಲೀಸರು ಏನ್ ಮಾಡ್ತಾರೆ, FIR ಬರೆದು ಒಂದು ನ್ಯಾಯಾಲಯ ಕಳಿಸ್ತಾರೆ. ಅವಾಗ CC ಅಂತ ಆಗುದಿಲ್ಲ, ಅವಾಗ ಕ್ರಿಮಿನಲ್ ಕೇಸ್ ಅಂತ ಆಗುದಿಲ್ಲ. ಯಾಕೆ ಅಂದ್ರೆ ಅದು ಇನ್ವೆಸ್ಟಿಗೇಷನ್ ಹಂತ ಸ್ಟಾರ್ಟ್ ಆಗುವಂತದ್ದು, ಅಂದ್ರೆ ತನಿಖಾ ಕಾಲ ಪ್ರಾರಂಭ ಆಗುವಂತದ್ದು. ಅದು ಗವರ್ಮೆಂಟ್ ಏಜೆನ್ಸಿ ಮಾಡುವಂತ ಕೆಲಸ. ಯಾಕಂದ್ರೆ ಕ್ರಿಮಿನಲ್ ಕೇಸು ನಾವು ಬೈಫರ್ಕೇಟ್ ಮಾಡಿ ಪೊಲೀಸ್ ಏಜೆನ್ಸಿ ಅಂದ್ರೆ ಸ್ಟೇಟ್ಗೆ ಯಾಕೆ ವಹಿಸಿದ್ದು ಅಂತಂದ್ರೆ, ಇಟ್ ಈಸ್ ಅಫೆನ್ಸ್ ಕಮಿಟೆಡ್ ಬೈ ಅಫೆಂಡರ್ ಅಗೇನ್ಸ್ಟ್ ದ ಸೊಸೈಟಿ.
ಅದು ಇಂಡಿವಿಜುವಲಿ ಇಂಜುರಿ ಆಗಿರ್ಬೋದು, ಬಟ್ ದ ಆಕ್ಟ್ ಈಸ್ ಅಗೇನ್ಸ್ಟ್ ದ ಸೊಸೈಟಿ. ಹೀಗಾಗಿ ಇನ್ವೆಸ್ಟಿಗೇಷನ್ ಅದನ್ನ ಪೊಲೀಸ್ ಏಜೆನ್ಸಿ ಮಾಡಿ ನಂತರ ಕೊನೆಯಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಚಾರ್ಜ್ ಶೀಟ್ ಫ್ರೇಮ್ ಮಾಡ್ತಾರೆ. IO ಇನ್ವೆಸ್ಟಿಗೇಷನ್ ಆಫೀಸರ್ ಅವನು ಚಾರ್ಜ್ ಶೀಟ್ ಫ್ರೇಮ್ ಮಾಡಿ ಫೈಲ್ ತಯಾರಿಸಿ ನ್ಯಾಯಾಲಯಕ್ಕೆ ಸಲ್ಲಿಸ್ತಾನೆ. ಅವಾಗ ಅದು ನಾವು CC ಕ್ರಿಮಿನಲ್ ಕೇಸ್ ಅಂತ ನಂಬರ್ ಮಾಡಿ ಅದಕ್ಕೆ ಪ್ರೊಸೀಡ್ ಆಗ್ತೀವಿ, ಅಂದ್ರೆ ಟ್ರಯಲ್ಗೆ ಪ್ರೊಸೀಡ್ ಆಗ್ತೀವಿ. ಟ್ರಯಲ್ದಲ್ಲಿ ಸಮ್ರಿ ಟ್ರಯಲ್, ಸೆಷನ್ ಟ್ರಯಲ್, ಸಮನ್ಸ್ ಟ್ರಯಲ್ ಅಂಡ್ ವಾರೆಂಟ್ ಟ್ರಯಲ್ ಅಂತ 4 ಟ್ರಯಲ್ಗಳು ಬರ್ತವೆ. ಈಗ ನಿಮ್ಗೆ ಬರುವಂತದ್ದು ಅಂತಂದ್ರೆ ಸಮನ್ಸ್ ಟ್ರಯಲ್ ಅಂಡ್ ವಾರೆಂಟ್ ಟ್ರಯಲ್ ಅಂಡ್ ಸಮ್ರಿ ಟ್ರಯಲ್ಗಳು ಬರಬಹುದು. ಅಂತದ್ರಲ್ಲಿ ಕೆಲವೊಂದು 7 years, ಅಬೌವ್ 7 years ಇವೆಲ್ಲ ಸೆಷನ್ಸ್ ಕೇಸ್ಗಳು, ಅಂದ್ರೆ ಸತ್ರ ನ್ಯಾಯಾಲಯಕ್ಕೆ, ಡಿಸ್ಟ್ರಿಕ್ಟ್ ನ್ಯಾಯಾಲಯಕ್ಕೆ, ಅದು ಸತ್ರ ನ್ಯಾಯಾಧೀಶರಿಗೆ ಹೋಗ್ತವೆ. ಈಗ ಇದು ತೀರ್ಪಿಗೆ ಬರೋದಾದ್ರೆ ನೀವು ಚಾರ್ಜ್ ಶೀಟ್ ಹಾಕಿದ ನಂತರ ಏನು ಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗ್ಬೋದು, ಟ್ರಯಲ್ ಸ್ಟಾರ್ಟ್ ಆಗೋದು ಆಫ್ಟರ್ ಫೈಲಿಂಗ್ ಆಫ್ ಚಾರ್ಜ್ ಶೀಟ್. ಚಾರ್ಜ್ ಶೀಟ್ ಫೈಲ್ ಆದ ನಂತರ ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ಸ್ ಏನ್ ಮಾಡ್ತಾರೆ, ಅದನ್ನ ಕಾಗ್ನಿಷನ್ ತಗೊಂಡು ಆಮೇಲೆ ಸಮನ್ಸ್ ಇಶ್ಯೂ ಮಾಡ್ತಾರೆ. ಅಂದ್ರೆ ಅಕ್ಯೂಸ್ಡ್ ಒಂದ್ ವೇಳೆ ಅರೆಸ್ಟ್ ಆಗಿದ್ರೆ ಜೈಲಲ್ಲಿ ಇರ್ತಾನೆ, ಅವ್ನು ಪ್ರೊಡ್ಯೂಸ್ ಮಾಡ್ತಾರೆ. ಒಂದ್ ವೇಳೆ ಅವನು ಬೇಲಲ್ಲಿ ಇದ್ರೆ ಅವನಿಗೆ ಸಮನ್ಸ್ ಇಶ್ಯೂ ಮಾಡಲಾಗ್ತದೆ. ನಂತರ ಅವನು ಅಕ್ಯೂಸ್ಡ್ ಗಿವನ್ ಎ ಡೇಟ್ for his appearance after filing charge sheet and taking cognizance by the court. After attending the court by the accused, plea or charge to be recorded by the court. ಅವಾಗ ಚಾರ್ಜ್ ಫ್ರೇಮ್ ಮಾಡಿ ಅವನಿಗೆ ಚಾರ್ಜ್ಗಳ ಬಗ್ಗೆ ಅಥವಾ ಪ್ಲೀಗಳ ಬಗ್ಗೆ, ಅಂದ್ರೆ ನೀನು ಇಂಥ ಅಪರಾಧ ಮಾಡಿದೀಯಾ ಅಂತ ಹೇಳ್ಕೊಂಡು ಅವ್ನು ಕೇಳಿದಾಗ ಆತ ಒಪ್ಕೋಬಹುದು ಅಥವಾ ಒಪ್ಪದೆ ನಾನು ಕೇಸನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾನೆ. ಅವಾಗ ಮುಂದೆ ಟ್ರಯಲ್ ಸ್ಟೇಜ್ ಬರುವಂತದ್ದು. ಚಾರ್ಜ್ಗಳನ್ನು ಫ್ರೇಮ್ ಮಾಡಿ ನಂತರ ಎವಿಡೆನ್ಸ್ ರೆಕಾರ್ಡ್ ಮಾಡ್ತದೆ. ಅದನ್ನ ಪ್ರಾರಂಭ ಮಾಡುವಂಥದ್ದು ಪ್ರಾಸಿಕ್ಯೂಷನ್. ಇಟ್ ಹ್ಯಾಸ್ ಟು ಬಿ ಕಮೆನ್ಸ್ಡ್ ಬೈ ದ ಪ್ರಾಸಿಕ್ಯೂಷನ್. ಅಂದ್ರೆ ಅಭಿಯೋಜನಾ ಅವರು ಅದನ್ನ ಕಮೆನ್ಸ್ ಮಾಡಬೇಕು. ಎವಿಡೆನ್ಸ್ ರೆಕಾರ್ಡ್ ಆದ್ಮೇಲೆ 313 ಸ್ಟೇಟ್ಮೆಂಟ್ ರೆಕಾರ್ಡ್ ಆಗ್ತದೆ. ನಂತರ ಅಕ್ಯೂಸ್ ತನ್ನ ಪರವಾಗಿ ಏನಾದ್ರು ಸಾಕ್ಷಿ ಇದ್ರೆ ಅವನಿಗೊಂದು ಅವಕಾಶ ಕೊಡ್ಬೇಕಾಗ್ತದೆ. ನಂತರ ಈ ಬರುವಂತ ಸ್ಟೇಜ್ ಏನಂತಂದ್ರೆ ವಾದ ವಿವಾದಗಳನ್ನು ಆಲಿಸುವುದು. ಅಂದ್ರೆ ಆಫ್ಟರ್ ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ಲೆಡ್ ಬೈ ದ ಪ್ರಾಸಿಕ್ಯೂಷನ್, ದೇರ್ ಆಫ್ಟರ್ ಆಪರ್ಚುನಿಟಿ ಗಿವನ್ ಟು ದ ಅಕ್ಯೂಸ್ಡ್ ಫಾರ್ ರೆಕಾರ್ಡಿಂಗ್ ಆಫ್ ಸ್ಟೇಟ್ಮೆಂಟ್ ಅಂಡರ್ ಸೆಕ್ಷನ್ 113 ಆಫ್ CRPC. ನಾವು ಹೊಸ ಆಕ್ಟ್ ಬಂದಿರೋದ್ರಿಂದ ಯು ಹ್ಯಾವ್ ಟು ಗೋ ಥ್ರೂ those provisions. I will take all those in detail in subsequent session. Just I want to highlight all those things. Then after recording of evidence, if the accused want to adduce the evidence, he will be given an opportunity to lead evidence. Thereafter the stage would be hearing the arguments. Arguments put forth by public prosecutor and the defense counsel. Thereafter the court has to consider the point for consideration and give reasons after considering and analyzing the evidence put forth by the prosecution and the contents of the accused, if any, led by him in the form of evidence, and also his statement recorded under section 113. Idu thereafter the court has to proceed to pass the final order for sentencing him if it is proved by the prosecution. If it is not proved by the prosecution beyond reasonable doubt, then the accused is entitled for acquittal. ಆಗ ಇವೆಲ್ಲ ಪ್ರೊಸೀಡಿಂಗ್ಸ್ಗಳು CRPC ಅಲ್ಲಿ ಬರುವಂತದ್ದು. ಈಗ ಭಾರತೀಯ ಸಂಹಿತೆ ಬಂದಿರೋದ್ರಿಂದ ಅದು ಈಗ ಹೊಸದಾಗಿ ಬಂದಿರುವ ಸಂಹಿತೆಯ ಅನುಕ್ರಮವಾಗಿರುವಂತ ಸೆಕ್ಷನ್ಗಳನ್ನ ಅನುಗುಣವಾಗಿ ನೀವು ಹೊಸ ಆಕ್ಟ್ ಅಲ್ಲಿ ಬರುವಂತದ್ದು. ಹಳೆ ಕೇಸ್ಗಳನ್ನ CRPC ಅಡಿಯಲ್ಲಿ ಬರುವಂತ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಾಗ್ತದೆ. ಈ ಎಲ್ಲ ಪ್ರೊಸೀಜರ್ಗಳು ನಾವು ಜಜ್ಮೆಂಟ್ ಅಲ್ಲಿ, ತೀರ್ಪಿನಲ್ಲಿ ಬರಿಬೇಕು. ಈಗ ಜಜ್ಮೆಂಟ್ ಅನ್ನುವಂಥದ್ದು ಡೆಫಿನೇಷನ್ ನಾವು ಸಿವಿಲ್ ಇದರಲ್ಲಿ ಇದೆ, ಬಟ್ ಈ ತರದ ಡೆಫಿನೇಷನ್ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ಅಲ್ಲಿ ಕಂಡು ಬರೋದಿಲ್ಲ.
ಆದ್ರೆ ವಿ ಹ್ಯಾವ್ ಟು ಫಾಲೋ ಸರ್ಟನ್ ನಾರ್ಮ್ಸ್. ಆಮೇಲೆ ತೀರ್ಪು ಬರಿಬೇಕಾದ್ರೆ ಇವೆಲ್ಲ ಮೇಡಮ್ ಕೈಂಡ್ಲಿ ಅನ್ಮ್ಯೂಟ್ ಮೇಡಮ್, ಮ್ಯೂಟ್ ಆಗಿದೆ ತಮ್ದು, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಕೈಂಡ್ಲಿ ಅನ್ಮ್ಯೂಟ್ ಮೇಡಮ್, ಅನ್ಮ್ಯೂಟ್ ಮೇಡಮ್. ಇಟ್ಸ್ ಆಲ್ಮೋಸ್ಟ್ 11:03 ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯೂಟ್ ಸಿಂಬಲ್ ತೋರಿಸ್ತಿದೆ, ಅಲ್ಲಿ ಅದ್ರ ಮೇಲೆ ಟಿಕ್ ಮಾಡಿದ್ರೆ ಅನ್ಮ್ಯೂಟ್ ಆಗುತ್ತೆ. ಸೊ ಸೆಷನ್ ಆನ್ ಅಲ್ಲಿ ಇರ್ಬೇಕಾದ್ರೆ ದಯವಿಟ್ಟು ಮ್ಯೂಟ್ ಅನ್ನು ಮಾಡ್ಕೊಬೇಕು ಅಭ್ಯರ್ಥಿಗಳು. ನೋಡಿ, ಇಲ್ಲ ಅಂತಂದ್ರೆ ಈ ತರ ಆಗ್ತದೆ. ಸೊ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಎಸ್ ಮ್ಯಾಮ್, ಇಟ್ ಇಸ್ ಅನ್ಮ್ಯೂಟೆಡ್. ಇಟ್ ಇಸ್ ಅನ್ಮ್ಯೂಟೆಡ್ ನೌ. ಹೌ ಮಚ್ ಟೈಮ್ ಇಟ್ ಹ್ಯಾಸ್ ಟೇಕನ್? So it is almost 45 minutes that you have taken, ma'am. Now 11. Now it's almost 11:04, madam. No, unmuted for since. Unmuted. Unmuted. It's only for 2 minutes, ma'am. Oh, so okay. Sorry. ಇದು 11 ಗಂಟೆ ಆಗಿದೆ ಮ್ಯಾಮ್. So you are in a hurry to join the session of National Law School? Just 5 minutes. I will complete this aspect regarding the judgment only. Yes, ma'am. Yes, ma'am. I'm sorry. I want to explain only the format of judgment. Writing of criminal judgment. You have to quote the title of the court, like the civil matter. Just for a second. Thereafter, you have to write the charge sheet filed by the. Then you have to write the date and presiding officer's designation. Thereafter, the number of the case. Thereafter, the complainant. Of course, it is state. Thereafter, against whom, that is the accused person. ಅಂದರೆ ಫಿರ್ಯಾದಾರ್ ಯಾರು ಅಂದ್ರೆ ರಾಜ್ಯ ಸರ್ಕಾರ ಇರ್ತದೆ, ಅದ್ರ ಬಗ್ಗೆ ಹಾಕ್ಬೇಕಾಗ್ತದೆ. ನಂತರ ಆರೋಪಿತರ ಹೆಸರುಗಳನ್ನು ಬರಿಬೇಕು. ನಂತರ ತೀರ್ಪು ಅನ್ನುವಂತ ಸ್ಟೇಜ್ ಪ್ರಾರಂಭ ಆಗ್ತದೆ. ಅಲ್ಲಿ ಯು ಹ್ಯಾವ್ ಟು ರೈಟ್ ದ ಚಾರ್ಜ್ ಶೀಟ್ ಹ್ಯಾಸ್ ಬಿನ್ ಫೈಲ್ಡ್ ಬೈ ದ ಸೋ ಅಂಡ್ ಸೋ ಐಒ ಪೊಲೀಸ್ ಸ್ಟೇಷನ್ ಸೋ ಅಂಡ್ ಸೋ. ಇವೆಲ್ಲ ಯಾವ ಪ್ರಕರಣದ ಅಡಿಯಲ್ಲಿ ಶಿಕ್ಷಾ ಆಗಿರುವಂತಹ ಅಪರಾಧ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಯು ಹ್ಯಾವ್ ಟು ಕೋಟ್ ದ sections of Bharat IPC sections relating to the offense committed, alleged offense committed by the accused. Thereafter, the brief narration of the prosecution case, and thereafter the as well as the proceedings, whichever I have the proceedings before the court after filing charge sheet and till recording of evidence, a hearing of arguments of the prosecution and defense side. ಈಗ ನೋಡ್ರಿ, ನೀವು ನರೇಟ್ ಮಾಡ್ಬೇಕಾಗ್ತದೆ. ಅದೇನು ಪ್ರಾಸಿಕ್ಯೂಷನ್ ಕೇಸ್ ಏನಿದೆ ಅದನ್ನ ನರೇಟ್ ಮಾಡಬೇಕು. ದೇರ್ ಆಫ್ಟರ್ ನ್ಯಾಯಾಲಯ ಮುಂದೆ ಆರೋಪಿ ಹಾಜರಿರ್ಲಿಕ್ಕೆ ಹೇಳುವಂತದ್ದು ಸಮನ್ಸ್ ಕಳಿಸೋದು, ಅಥವಾ ಬರಲಿಲ್ಲ ಅಂತಂದಾಗ ವಾರಂಟ್ ಕಳಿಸೋದು, ಅದ್ರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಅಂತೂ ಬರಬೇಕಾಗ್ತದೆ. ದ summons has been issued against the accused and secured the presence, and the charges have been framed and read over to the accused, and he did not plead guilty of the offense, etc. These aspects have to be incorporated in the paragraph. Thereafter, the stage proceeded with by the court would be recording of evidence by the prosecution side. ಅಲ್ಲಿ ನೀವು ಎವಿಡೆನ್ಸ್ ರೆಕಾರ್ಡ್ ಮಾಡುವಾಗ ಅಭಿಯೋಜನೆ ಯಾರ್ಯಾರನ್ನ ಸಾಕ್ಷಿದಾರ ಮಾಡಿಸಿದ್ದಾರೆ ಮತ್ತು ಮುದ್ದೆಮಾಲರು ಏನಾದ ರೀತಿ ಮಾಡಿದ್ರೆ ಅದನ್ನ ಮಾರ್ಕ್ ಮಾಡಿದ್ದಾರೆ, ಮತ್ತು ಸಾಕ್ಷಿದಾರರ ವಿಚಾರಣೆ ಮಾಡಿದ್ರ ಬಗ್ಗೆ. thereafter you proceed to write the statement of accused under section 313 of CRPC. ಈಗ ಹೊಸ ಆಕ್ಟ್ ಅಡಿಯಲ್ಲಿರುವಂತಹ ಪ್ರೊವಿಷನ್ಗಳನ್ನ ಹೊಸದಾಗಿರುವಂತದ್ದು ಇದ್ರೆ ನೀವು ಯು ಹ್ಯಾವ್ ಟು ಕೋಟ್ ಇಟ್. ಆಮೇಲೆ ಅದು ಆರೋಪಿ ಏನಾದರೂ ಸಾಕ್ಷಿ ಮಾಡಿಸಿದಾನ ಎನ್ನುವುದರ ಕುರಿತು, ವೆದರ್ ದ ಅಕ್ಯೂಸ್ಡ್ ಹ್ಯಾಸ್ ಲೆಡ್ ಎನಿ ಎವಿಡೆನ್ಸ್, ಅಂಡ್ ದೇರ್ ಆಫ್ಟರ್ ಪ್ರೊಸೀಡ್ ಫಾರ್ ನೋಟಿಂಗ್ ದ
hearing of arguments of public prosecutor and defense lawyer. Thereafter, the points for consideration. You have to write the points for consideration on the basis of the evidence led and the charge sheet filed, quoting the provisions of the alleged offense punishable under the specific act, that is IPC. Now we got Bharat Nyaya Sanhite. Thereafter, you proceed to write the finding on points, whether it is affirmative or negative. Thereafter, it comes the writing of judgment, core of the judgment, that is reasonings. You have to assess the evidence led by the prosecution and analyze the same and adjudicate upon the matter. Then final order should be pronouncing the judgment against or punishing the accused, holding him guilty of the alleged offense. ಆತ ತಪ್ಪಿತಸ್ಥ ಅಂತ ಕಂಡು ಬಂದ್ರೆ ಯಾವ ಕಾಲಮ ಅಡಿಯಲ್ಲಿ ಅಪರಾಧ ಎಸಗಿ ಆ ಕಾನೂನಿನ ಅಡಿಯಲ್ಲಿ ಬರುವಂತ ಅಪರಾಧಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕು ಅನ್ನುವಂತ ಆದೇಶವನ್ನು ಮಾಡಬೇಕಾಗ್ತದೆ. ಯು ಹ್ಯಾವ್ ಟು ಪಾಸ್ ಎನ್ ಆರ್ಡರ್ ಫಾರ್ ಕನ್ವಿಕ್ಷನ್ ಅಂಡರ್ ದ ಪರ್ಟಿಕ್ಯುಲರ್ ಪ್ರೊವಿಷನ್ ಆಫ್ ದಟ್ ಕ್ರಿಮಿನಲ್ ಲಾ. ನಂತರ ಸಿಗ್ನೇಚರ್, ಆಫ್ ಕೋರ್ಸ್ ಸಿಗ್ನೇಚರ್ ಬೇಕಾಗ್ತದೆ. ಆಲ್ ದೀಸ್ ಆರ್ pertaining to civil and criminal cases. The brief format regarding the writing of judgment in criminal and civil cases, ಇವುಗಳನ್ನ ನಾನು ಸಂಕ್ಷಿಪ್ತವಾಗಿ ತಮಗೆಲ್ಲ ಹೇಳಿದ್ದೀನಿ. ಇವುಗಳ ಬಗ್ಗೆ ವಿಶದವಾಗಿ ಡೀಟೇಲ್ ಆಗಿ ಯಾವ ರೀತಿ ನಾವು ಪ್ಲೇಂಟ್ ಅನ್ನ ನೋಡಬೇಕು, WS ನೋಡಬೇಕು ಇನ್ ಕೇಸ್ ಆಫ್ ಸಿವಿಲ್ ಮ್ಯಾಟರ್ಸ್ relating to the judges who are intending to appear for civil judges examination to become a civil judge presiding officer in the primary cadre, ಅಂದ್ರೆ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅಂತ ಹೇಳ್ತಾರೆ. ದೇರ್ ಆಫ್ಟರ್ ಸೀನಿಯರ್ ಡಿವಿಷನ್ ಬರ್ತದೆ. ನಂತರ ಬರುವಂಥದ್ದು ಡಿಸ್ಟ್ರಿಕ್ಟ್ ಜಡ್ಜ್ ಅಂತ. ಇದು ಡಿಸ್ಟ್ರಿಕ್ಟ್ ಜುಡಿಷರಿಯಲ್ಲಿ ಬರುವಂಥದ್ದು, ಹೈಯರ್ ಲೆವೆಲ್ ಬರುವಂಥದ್ದು. ನಂತರ ಬರುವಂಥದ್ದು ಏನು ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಲೆವೆಲ್ ಅಲ್ಲಿ ಬರುವಂಥದ್ದು ಆನರಬಲ್ ಹೈಕೋರ್ಟ್, ದೆನ್ ಆನರಬಲ್ ಸುಪ್ರೀಂ ಕೋರ್ಟ್. ಹೀಗೆ ಈಗ ನಿಮ್ಗೆ ಈ ಹಂತದಲ್ಲಿ ಬರುವಂಥದ್ದು ಕೆಲವೊಂದು ಫಾರ್ಮ್ಯಾಟ್ಗಳು ಮತ್ತು ಯಾವ ರೀತಿ ಡಾಕ್ಯುಮೆಂಟ್ ಅಪ್ರಿಸಿಯೇಟ್ ಮಾಡಿ ಅನಲೈಸ್ ಮಾಡಬೇಕು ಮತ್ತು ಪ್ಲೇಂಟು ಮತ್ತು WS ಮತ್ತು ಕ್ರಿಮಿನಲ್ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಮತ್ತು ಎವಿಡೆನ್ಸ್ ಎಡ್ಯೂಸ್ಡ್ ಬೈ ದ ಪ್ರಾಸಿಕ್ಯೂಷನ್ ಅಂಡ್ ಡಿಫೆನ್ಸ್ ಇಫ್ ರೇಸ್ಡ್ ಬೈ ದ ಅಕ್ಯೂಸ್ಡ್ ಇನ್ ಗಿವನ್ ಕ್ವಶನ್ ಪೇಪರ್, how it has to be solved ಅನ್ನೋದ್ರ ಬಗ್ಗೆ ತಮಗೆ ಹೇಳ್ಕೊಡ್ತೀನಿ. ಸಾರಿ ಫಾರ್ ಐ ಹ್ಯಾವ್ ನಾಟ್ taken up in detail. As an introductory section, I have taken up these aspects because of some my commitments. Hence, it is considered to be the introductory section for you, and I will take in detail in different session regarding civil and criminal judgment writing, which will help you in your advocacy as well as to become a judge and be prepared. ಇವೆಲ್ಲ ಕೆಲವೊಂದು ಈಗ ನಿಮ್ಮ ಹೊಸ ಆಕ್ಟ್ಗಳು ಬಂದಿವೆ. ಮೇಜರ್ ಆಕ್ಟ್ಸ್ ಹ್ಯಾವ್ ಬೀನ್ ಚೇಂಜ್ಡ್ ಅಂಡ್ ಇಟ್ ಹ್ಯಾಸ್ ಟು ಬಿ ಲುಕ್ಡ್ ಇನ್ ಟು. ಆ ನಿಟ್ಟಿನಲ್ಲಿ ನೀವು ಕೂಡ ತಿಳ್ಕೊಂಡು ಈ ನಿಟ್ಟಿನಲ್ಲಿ ನೋಡ್ಕೊಂಡು ಬರ್ರಿ. ಕ್ವಶನ್ ಪೇಪರ್ಸ್ಗಳನ್ನ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಇದ್ರೆ ನೀವು ಅಕಾಡೆಮಿಗೆ ಸ್ವಲ್ಪ ಕಳಿಸಿರ್ರಿ. ನಿಮ್ ಕ್ವಶನರೀಸ್ ಏನಾದರೂ ಇದ್ರೆ ಅದನ್ನ ಇಟ್ ಹ್ಯಾಸ್ ಟು ಬಿ ಸಾಲ್ವ್ಡ್ ಇನ್ ಸಬ್ಸಿಕ್ವೆಂಟ್ ಸೆಷನ್ ಇನ್ ರಿಲೇಟಿಂಗ್ ಟು ಜಡ್ಜ್ಮೆಂಟ್ ರೈಟಿಂಗ್. ಪ್ಲೀಸ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಇಟ್ ವಿಲ್ ಬಿ ಸಾಲ್ವ್ಡ್ ಇನ್ ದ ಫರ್ದರ್ ಮೋರ್ ಸೆಷನ್ಸ್. 2 sessions I will take up. However, now I am thankful to you all for having listened patiently and the academy for having given me an opportunity to explain in brief